ಭಗವಾನ್ ಶ್ರೀಕೃಷ್ಣನಿಗೆ ವಂದಿಸುತ್ತಾ ಗುರು ಪರಂಪರೆಗೆ ನಮಿಸುತ್ತಾ ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ವಂದಿಸುತ್ತಾ ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ನಾವು ಇವತ್ತು ಭಾಳ ಮುಖ್ಯವಾದಂಥ ಒಂದು ಅಂಶವನ್ನು ನೋಡಿದ್ದೇವೆ. ಇಡೀ ಭಗವದ್ಗೀತೆಯ ಒಂದು ಮುಖ್ಯವಾದ ಅಂಶ, ಅದರಲ್ಲೊಂದು ಮುಖ್ಯ ಒಳಗಿನಿಂದ ಒಳಗೆ ಅದನ್ನು ಇವತ್ತು ನೋಡೋದಕ್ಕೆ ಹೋಗೋಣ. 45 ಸ್ವಧರ್ಮಕ್ಕೆ ಆಗುವ ವಿಶಿಷ್ಟ ಫಲ. ಸ್ವಧರ್ಮಕ್ಕೆ ಆಗುವ ವಿಶಿಷ್ಟ ಫಲ. ಸ್ವಧರ್ಮ ಅಂದ್ರೇನು? ನನ್ನ ಪಾಲಿಗೆ ಬಂದ ಕರ್ತವ್ಯವು ನನ್ನ ಸ್ವಧರ್ಮ ಅಲ್ವಾ? ಧರ್ಮ ಅಂದರೆ ಕರ್ಮ, ಸ್ವಧರ್ಮ ಅಂದರೆ ನನ್ನ ಕರ್ಮ ಅಷ್ಟೇ. ಬೇರೆ ಯಾರಿಗೂ ಇಂಟ್ರೆಸ್ಟ್ ಮಾಡೋಗಿಲ್ಲ. ಏನಿರ್ತೋ ಅದು ಮಾಡಬೇಕು. ಭಿಕ್ಷೆ ಬಿಡಬೇಕು, ಮೇಷ್ಟ್ರ ಆದರೆ ಮೇಷ್ಟ್ರು ಮಾಡಬೇಕು, ಡಾಕ್ಟ್ರ್ ಆದರೆ ಡಾಕ್ಟ್ರ್ ಮಾಡಬೇಕು, ಪಾಲಿಟಿಷಿಯನ್ ಅದೇ ಪಾಲಿಟಿಷಿಯನ್. ನಾನು ಮಾಡ್ತೀನಿ ಅಂತ ಅವ್ನು ಸರಿಯಾಗಿ ಮಾಡ್ತೀನಿ ಅದೆಲ್ಲ ಹೇಳಾಗಿಲ್ಲ. ಇದು ಮರ್ಮ ಇರೋದು, ಕರ್ಮದ ಮೊದಲ ಮರ್ಮ ಇರೋದೇ ಇಲ್ಲಿ ಅಲ್ವೇ? ಅದರಿಂದ ಕರ್ಮ ನತ್ಯಜೇತ್, ಮಾಡೋಕ್ಕಾಗಲ್ಲ. ಅದನ್ನ ನೀವು ಸಾಯೋವರು ಏನಾದ್ರು ಮಾಡ್ತಾನೆ ಇರಬೇಕು. ಕೊನೆ ಪಕ್ಷ ಸಾಯೋವರೆಗೂ ಉಸಿರಾಡ್ತಾ ಇರಬೇಕು. ಹೌದಲ್ವ? ಉಸಿರಾಡದೇ ಇದ್ದರೆ ಬದುಕಿಲ್ಲ ಅಂತ ಅರ್ಥ ಅಲ್ವಾ? ಹೌದಲ್ವಾ? ದೈರ್ಯ ಹೇಳಿ. ಯಾಕೆ ಅಂದರೆ ನಿಮ್ಮದು ನಮ್ಮದು ಎಲ್ಲ ಒಂದಲ್ಲ ಒಂದು ಉಸಿರು ನಿಂತೋಗುತ್ತೆ. ಅದು ಕರೆಕ್ಟ್. ಅದರಿಂದ ಇನ್ನೊಬ್ರು ನೋಡ್ತಾ ಇರಬಾರ್ದು ಅಲ್ವಾ? ಈಗ ಒಬ್ಬರು ಯಜಮಾನ್ರಿಗೆ ಲಾಟ್ರಿ ಬರುತ್ತೆ. ನಾನು ಹೇಳಿದ್ರೆ ಇವ್ರ ಪ್ರಾಣ ಹೋಗ್ಬಿಡುತ್ತೆ, ತುಂಬ ಕ್ಲೋಸ್ ಆಗಿರೋ ಫ್ರೆಂಡಿಗೆ ಹೇಳೋಣ ಅಂತ ಬೆಳಗ್ಗೆ ಕಾಫಿಗೆ ಬರ್ತಾಯಿರ್ತಾನೆ ಫ್ರೆಂಡು. ನೋಡ್ರಿ, ಒಂದು ವಿಚಾರ ಹೇಳ್ತೀನಿ, ನೀವು ಇದನ್ನು ನಿಮ್ಮ ಫ್ರೆಂಡ್ಗೆ ಹೇಳ್ಬೇಕು ಅಂದರೆ ನಮ್ಮ ಯಜಮಾನ್ರಿಗೆ ಹೇಳ್ಬೇಕು ಅಂತ. ಏನದು? ಈ ಥರ ಅವರಿಗೆ ಲಾಟ್ರಿ ಬಂದಿದೆ, ಫಸ್ಟ್ ಪ್ರೈಸ್ ಬಂದಿದೆ, ನೀವು ಹೇಳ್ತೇನೆ, ನಮಗೇನು ಕೊಡ್ತೀರಾ ಅಂತಾನೆ. ಅರ್ಧ ನಿಮಗೆ ತಕ್ಷಣ ಅವನು ಸತ್ತೋಗ್ತಾನೆ. ಯಾರು? ಹೇಳಕ್ಕೆ ಬಂದು ಆ ಥರ ಆಗ್ಬಿಡುತ್ತೆ. ಇಲ್ಲಿ ಯಾವುದಕ್ಕೂ ಆಶ್ಚರ್ಯ ಪಡೋದು ಅದು ಇದು ಮಾತಿನಲ್ಲೆಲ್ಲ ಬರುತ್ತೆ, ಪೂರ್ತಿ ಇರುತ್ತೆ. ಹೇಗೆ ಹೇಳ್ತಾರೆ ನೋಡಿ, ಅಲ್ಲಿರೋ ಥರ ಯಥಾರ್ಥವಾಗಿ ನಾವು ತಿಳ್ಕೊಬೇಕು. ಇವಾಗಿರೋದೆಲ್ಲ ಯಥಾರ್ಥ ಜ್ಞಾನ ಬರಬೇಕು ನಿಮಗೆ. ಬೇರೆ ಬೇರೆಯ ಜಾತಿಗಳಿಗೆ ವಿಹಿತವಾಗಿರುವ ಈ ಕರ್ಮವನ್ನು ಸರಿಯಾಗಿ ಮಾಡಿದ್ದರಿಂದ ಸ್ವಭಾವದಿಂದಲೇ ಸ್ವರ್ಗ ಪ್ರಾಪ್ತಿ ಎಂಬ ಫಲವೂ ಆಗುತ್ತದೆ. ಅಂದ್ರೆ ಆಯಾ ಲೋಕ ಪ್ರಾಪ್ತಿ ಅಂತ ಅರ್ಥ. ವರ್ಣದವರು, ಆಶ್ರಮದವರು, ಸ್ವಕರ್ಮ ನಿಷ್ಠರಾಗಿದ್ದವರು ಸತ್ತ ಬಳಿಕ ಕರ್ಮ ಫಲವನ್ನು ಅನುಭವಿಸಿ ಆಮೇಲೆ ಉಳಿದ ಕರ್ಮದ ಫಲವಾಗಿ ಆಯಾ ದೇಶ, ಜಾತಿ, ಕುಲ, ಧರ್ಮ, ಆಯಸ್ಸು, ಶಾಸ್ತ್ರಜ್ಞಾನ, ನಡತೆ, ಧನ, ಸುಖ, ಮೇಧಾಶಕ್ತಿ ಇವುಗಳಿಂದ ಒಡಗೂಡಿ ಜನ್ಮವನ್ನು ಹೊಂದುತ್ತಾರೆ. ಅರ್ಥ ಆಯ್ತಲ್ಲ ನಿಮಗೆ? ಇಲ್ಲಿ ಜಾತಿ ಅಂದರೆ ತಾನು ಈಗ ಈ ಜನ್ಮದಲ್ಲಿ ಹುಟ್ಟಿರೋ ವರ್ತಮಾನದ ಶರೀರದಲ್ಲಿ ನನಗಿರುವ ಕರ್ತವ್ಯ ಏನು ಅಂತ ರಿಯಲೈಸ್ ಮಾಡ್ಕೊಳ್ಳೋದೇ ಜಾತಿ. ಬೇರೆ ಏನು ಹುಡುಕ್ಬೇಕಾಗಿಲ್ಲ ಅಲ್ವಾ? ನನ್ನ ಜಾತಿ ನನ್ನ ಕರ್ಮದಿಂದ ಗೊತ್ತಾಗುತ್ತೆ. ವಿಭೂತಿ ಇಟ್ಕೊಂಡ್ಬಿಟ್ರೆ ಬ್ರಾಹ್ಮಣ ಆಗಲ್ಲ. ಬ್ರಾಹ್ಮಣರಿಗಿರೋ ಏನೇನು ಹೇಳಿದ್ದಾರೆ ಅದೆಲ್ಲ ಇರಬೇಕು. ಹೇಳಿದಾರಲ್ವಾ? ಬ್ರಾಹ್ಮಣರಿಗೆ ಇಂತಿಂಥ ಕ್ವಾಲಿಟಿ ಇರಬೇಕು, ಇದ್ದರೆ ಅವನು ಬ್ರಾಹ್ಮಣ. ಕ್ಷತ್ರಿಯನಿಗೆ ಇಂತಿಂಥದ್ದು ಕ್ವಾಲಿಟಿ ಇರಬೇಕು, ಇದ್ದರೆ ಅವನು ಕ್ಷತ್ರಿಯ. ಇವನು ವೈಶ್ಯನಾದವನಿಗೆ ಇಂತಿಂಥ ಕ್ವಾಲಿಟಿ ಇರುತ್ತೆ, ಶೂದ್ರನಾದವನಿಗೆ ಇಂತಿಂಥ ಕ್ವಾಲಿಟಿ ಇರುತ್ತೆ. ಇದು ಹೇಳಿದಾರ ಇಲ್ವಾ? ಅಷ್ಟು ನಮಗೆ ಯಾವುದು ನಮಗೆ ಸೂಟ್ ಆಗುತ್ತೆ ಅದೇ ನನ್ನ ಜಾತಿ. ಸುಮ್ಮನೆ ಯಾರ್ದೋ ಮೊದಲು ಹುಟ್ಟಿದ್ದೀನಿ ಅಂತ ಬರೋದಿಲ್ಲ. ಅದು ಹೇಳ್ತಾರೆ ನೋಡಿ. ಮುಂತಾದ ಸ್ಮೃತಿಗಳು ಇದಕ್ಕೆ ಪ್ರಮಾಣವು. ಪುರಾಣದಲ್ಲಿಯೂ ಆಯಾ ವರ್ಣದವರು, ಆಶ್ರಮದವರು ಬೇರೆ ಬೇರೆಯ ಲೋಕ ಎಂಬ ಫಲವನ್ನು ಹೊಂದುವರೆಂಬ ವಿಶೇಷವನ್ನು ಹೇಳಿರುವುದರಿಂದಲೂ ಹೀಗೆ ತಿಳಿಯಬೇಕು. ಚಾತುರ್ವರ್ಣ ಮಯ ಸೃಷ್ಟ ಗುಣ ಕರ್ಮ ವಿಭಾಗಶಃ. ಗುಣ ಇರಬೇಕು, ಆ ಗುಣದಂತೆ ಅವನು ವರ್ತಿಸಬೇಕು, ಆಗ ಅವನ ಆ ಜಾತಿ. ಭಗವದ್ಗೀತೆಯಲ್ಲಿ ಹೇಳಿರೋದೇ ನಾ ಹೇಳಿರೋದು ಅಲ್ವಾ? ಬೇರೆ ಏನು ವಿಶೇಷ ಏನಿಲ್ಲ. ವಿಶೇಷ ಯಾರನ್ನೂ ನೋಡಬೇಕಾಗಿಲ್ಲ, ನಮ್ಮನ್ನೇ ನಾವು ನೋಡಿಕೊಳ್ಳುವ ವಿಧಾನ ಇದು. ನಮ್ಮನ್ನು ನೋಡಿಕೊಂಡಾಗಲೇ ನಾವೇನು ರಿಯಲೈಸ್ ಆಗತ್ತೆ ಅಲ್ವಾ? ನಾವು ಆತ್ಮವೋ, ಶರೀರವೋ, ಮನಸ್ಸೋ, ಬುದ್ಧಿಯೋ, ಚಿತ್ತವೋ, ಅಹಂಕಾರೋ ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಇದೆಯಾ? ಅಷ್ಟೇ. ಮುಂದೆ ಕೇಳಿಪ್ಪ. ಆದರೆ ಮತ್ತೊಂದು ಕಾರಣದಿಂದ ಈ ಮುಂದೆ ಹೇಳುವ ಫಲವು ವರ್ಣಾಶ್ರಮ ಧರ್ಮಕ್ಕೆ ಆಗುತ್ತದೆ. ಅಂದ್ರೆ ಜ್ಞಾನನಿಷ್ಠಾ ಯೋಗ್ಯತೆ ಎಂಬ ಫಲ ಅಂತ ಅರ್ಥ. ಕರ್ಮಗಳಿಗೆ ಲೋಕಾಂತರ ರೂಪವಾದ ಫಲವನ್ನು ಇಲ್ಲಿ ತಿರಸ್ಕರಿಸಿಲ್ಲ. ಜ್ಞಾನ ಪ್ರಕರಣವಾದ್ದರಿಂದ
ಇಲ್ಲಿ ವಿಧಾನ ಮಾಡಿರುವ ಕರ್ಮಕ್ಕೆ ಈಶ್ವರಾರ್ಪಣದಿಂದ ಈ ಫಲ ಎಂದು ಹೇಳಿದೆ. ಜ್ಞಾನನಿಷ್ಠೆ ಅಂದ್ರೆ ಯಾವ ಜ್ಞಾನನಿಷ್ಠೆ? ವೆರಿ ಗುಡ್, ಬಂದ್ಬಿಡ್ತಲ್ಲ ನಿಮಗೆ, ಇನ್ನೇನು ಎದ್ದೋಗ್ತಾ ಇರಿ. ಆತ್ಮಜ್ಞಾನ ನಿಷ್ಠೆ ಅಂದರೆ ಅದನ್ನು ಟೋಟಾಲಿಟಿ ಮಾಡಿದಾಗ ಪರಮಾತ್ಮ ಜ್ಞಾನ ನಿಷ್ಠೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಅದರ ಕೈ ತಲೆಗೆ ಬರ್ತೀವಿ ಅನ್ನೋದು ಒಬ್ಬೊಬ್ರು ಒಂಥರ ಹೇಳ್ತಾರೆ. ಏನೇ ಹೇಳಲಿ ಬಿಡಲಿ, ನಿಮ್ಗೇನು ಶಕ್ತಿ ಇದೆಯೋ ಅಷ್ಟೇ ನಿಮ್ಮ ಕರ್ಮ. ಹೌದಾ? ನಿಮ್ಗೇನಾಗುತ್ತೋ ಅದೇ ಇರೋದು. ಇವಾಗ ಮನೆಗಾಗತ್ತೆ ತಿರುಪ್ತಿಗೆ ಹೋಗ್ಬಿಟ್ಟು ದುಡ್ಡು ಎಣಿಸಿ ಅವ್ರಿಗೆಲ್ಲ ಕೊಟ್ಟು ಲೆಕ್ಕ ಕೊಟ್ಟು ಬರೋಕ್ಕೆ. ನಾವು ಎಲ್ರಿಗೂ ಆಗತ್ತಾ? ಆಗಲ್ಲ. ನಮಗೇನಾಗುತ್ತೆ, ನಾವು ಊಟ ಮಾಡೋಷ್ಟು ಮಣಿ ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ಥರನೇ ಇದು. ಅವ್ರು ಹಚ್ಕೊಂಡು ಬೇಕಾದ್ರೆ ಒಂದು ದಿವಸ ಎಲ್ಲ ಇರ್ತಾರೆ, ನೀವು ಇರ್ತೀರಾ? ಇರಲ್ಲ. ಒಬ್ರಿಗೆ ಆಗಿದ್ದು ಒಬ್ರಿಗೆ ಆಗಬೇಕು ಅಂತ ರೂಲ್ ಏನೂ ಇಲ್ಲ. ಹೆಂಡತಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಗಂಡ ತಿಂತಾನಷ್ಟೇ. ಹಂಗಾಗಿದ ದುಡ್ಕೊಂಬರ್ತಾನೆ ಅವನು. ಒಬ್ಬೊಬ್ರಿಗೂ ಒಂದೊಂದು ಇರುತ್ತೆ. ಅದು ಇದು ಒಂದೇ ಇರುತ್ತೆ ಹೊತ್ತು ಬೇರೆ ಇರೋದಿಲ್ಲ. ನಾವು ಎಲ್ಲನೂ ಬೆಲೆ ಕಟ್ತೀವಿ, ಯಾವುದಕ್ಕೂ ವ್ಯಾಲ್ಯೂ ಮಾಡೋಲ್ಲ. ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ನಾವು ವ್ಯಾಲ್ಯೂ ನೋಡ್ತಾ ಹೋದಾಗ ಒಬ್ಬಂಗೆ ಇದು ಕೊಡ್ತೀವಿ. ಈಗ ನಾರಾಯಣ ಮೂರ್ತಿಗಳು ಎಲ್ಲ ದುಡ್ದು ಎಲ್ಲ ಮಾಡ್ತಾರೆ. ಸುಧಾಮೂರ್ತಿಯವ್ರಿಗೆ ಎಷ್ಟು ಹೆಸರಿದೆ? ಹೌದಾ? ಯಾಕೆಂದರೆ ಅವ್ರ ನಡವಳಿಕೆಯಿಂದ ಅವರಿಂದ ಇದೆ. ಆ ಥರ ಮೂರ್ತಿ ಆಗೋಕ್ಕಾಗಲ್ಲ. ಮೂರ್ತಿ ಥರ ಇವರು ಇನ್ಫೋಸಿಸ್ ಕೆಟ್ಟಕ್ಕಾಗಲ್ಲ. ಅದರಿಂದ ನಾವು ನೋಡುವಾಗ ಅವರವ್ರಿಗಿರೋ ಯೋಗ್ಯತೆಯನ್ನು ಅನುಸರಿಸಿಯೇ ಅಯೋಗವನ್ನು ನೋಡಬೇಕು. ಇದನ್ನು ಮಾಡೋಕ್ಕಾಗಲ್ಲ ಅಲ್ವಾ? ನಾನು ಹುಡುಕ್ತಾನೇ ಇದ್ದೀನಿ ಎಷ್ಟೋ ನನ್ನ 25-30 ವರ್ಷದಿಂದ. ಯಾರು ಒಬ್ಬ ಯೋಗ್ಯವಾದ ಶಿಷ್ಯ ಸಿಕ್ಕಿದ್ರೆ ಅವನು ಸರಿಯಾಗಿ ನಡ್ಸ್ಕೊಂಡು ಹೋಗಲಿ, ನಡೆಸಲಿ ಅಂತ ಯಾರೂ ಇಷ್ಟಪಡೋಲ್ಲ. ನಾನು ರಮೇಶ್ಗೆ ಹೇಳಿದೆ, ಮಣಿಗೆ ಹೇಳಿದೆ, ಮಂಜುಗೆ ಹೇಳಿದೆ, ಪ್ರಸಾದ್ಗೆ ಹೇಳಿದೆ. ಪ್ರತ್ಯೇಕವಾಗಿ ಹೇಳಿದೆ, ಸರ್ ನಾನು ನಡೆಸ್ತೀನಿ ಸರ್, ಅದೇನಿದೆ ಹೇಳಿ ಸರ್ ಅಂತ ಹೇಳಬೇಕಲ್ವಾ? ಈ ಪ್ರವಚನ ಮಾಡೋದಿದೆಯಲ್ಲ, ಇದು ಹೇಳಿ ಕೊಡುವಂಥವುದಲ್ಲ. ಅದಷ್ಟು ಕದೆ ಅದು ಬರುವಂಥದ್ದು. ಆಮೇಲೆ ಅದಷ್ಟು ಕದೆ ನಿಂತು ಹೋಗುತ್ತೆ. ನೀವೇನು ಮಾಡಾಗೆ ಇಲ್ಲ. ಅದು ಎಷ್ಟು ಚೆನ್ನಾಗಿ ಹೇಳ್ಯಾರ ನೋಡಿ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ತನ್ನ ತನ್ನ ಕರ್ಮದಲ್ಲಿ ಅಭಿರತನಾದ ನರನು ಸಂಸಿದ್ಧಿಯನ್ನು ಹೊಂದುತ್ತಾನೆ. ಸ್ವಕರ್ಮ ನಿರತನು ಹೇಗೆ ಸಿದ್ಧಿಯನ್ನು ಹೊಂದುತ್ತಾನೋ ಅದನ್ನು ಹೇಳುವೆ ಕೇಳು. ಮಹಾಭಾರತದಲ್ಲಿ ಇದಕ್ಕೆ ಬಹಳ ಉತ್ತಮವಾದ ಬೇಕಾದಷ್ಟು ಕಥೆಗಳಿದೆ ಅಲ್ವಾ? ವ್ಯಾದ ಇದ್ನಲ್ಲ, ಅವನ ಹೆಸರೇನು? ಧರ್ಮವ್ಯಾದ. ಏನು ಮಾಡ್ತಾ ಇದ್ದ? ಮಾಂಸ ಮಾಡ್ತಾ ಇದ್ದ. ಕೊಲೆ ಮಾಡ್ತಿದ್ನೋ? ಇಲ್ಲ. ಅವನ ಹತ್ರಕ್ಕೆ ಹೋಗಿ ಟೆಸ್ಟ್ ಮಾಡ್ತಾನೆ ಕೌಶಿಕ. ಹೌದಾ? ಅವನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಜಗಳ ಮೇಲೆ ಕೂತಿರಿ, 1 ನಿಮಿಷ ಬಂದಿದ್ದು ಅವ್ರ ತಂದೆ ತಾಯಿಗಳು ಊಟ ಹಾಕಿ ಎಲ್ಲ ಮಾಡಿ ಬಂದ್ ಮಾಡ್ತೀವಿ. ಏನು ತೋರಿಸುತ್ತಿದ್ದು? ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗಳನ್ನು, ದುಡಿತಾ ಇರೋ ಗಂಡಸರು ತಾವು ಅದನ್ನು ನೋಡಿಕೊಳ್ಳಬೇಕು ಅನ್ನೋ ತಮಗೆ ಊಟ ಹಾಕೋದು, ತಿಂಡಿ ಹಾಕೋದು ಅಲ್ವಾ? ಯಾರಿಗೆ ಅಂದರೆ ಯೋಗ್ಯರಾದ ವೃದ್ಧಾಪ್ಯದಲ್ಲಿರೋ ತಂದೆ ತಾಯಿಗಳೇ. ಅವರ ಯೋಗ್ಯರಾದರೆ ಏನು ಮಾಡೋದು? ಅಲ್ಲೋ ಮಂಜು? ವೃದ್ಧಾಪ್ಯದಲ್ಲಿರೋ ತಂದೆ ತಾಯಿಗಳು ಯೋಗ್ಯರಾಗಿರಬೇಕು. ಆವಾಗ ಇವನು ಯೋಗ್ಯನಾಗಿದ್ದರೆ ಅದು ಫಲಿಸುತ್ತೆ ಅಲ್ವಾ? ಅದಕ್ಕೆ ತಿಳ್ಕೊಳ್ಳಿ, ಯಾವುದು ಜಗತ್ತಲ್ಲಿರೋದೆಲ್ಲೂ ಯಾವುದೂ ಕೆಟ್ಟದ್ದಿಲ್ಲ, ಯಾವುದೂ ಒಳ್ಳೆಯದಿಲ್ಲ, ಎಲ್ಲವೂ ಇರುತ್ತೆ. ಆದರೆ ಕೆಟ್ಟದ್ದು ಒಳ್ಳೆಯದು ಅಂತ ಡಿವಿಷನ್ ಇರಲ್ಲ. ನಿತ್ಯ ವಸ್ತು ವಿವೇಕನ ನಮಗೆ ಬರಬೇಕು, ಹೌದಲ್ವಾ? ಅದರಿಂದ ಯಾವುದು ನಂಗೆ ಒಳ್ಳೆಯದಾಗತ್ತೋ ಅದು ಒಳ್ಳೆಯದು, ಯಾವ್ದು ನನಗೆ ಅನುಕೂಲ ಇಲ್ವೋ ಅದು ಆಗ ಅದೇ ಪಾಪ ಪುಣ್ಯ ಅಲ್ಲ. ನ ಪಾಪ ನ ಪುಣ್ಯ ಕೇಳಿದಿಲ್ಲ ಶಂಕರಾಚಾರ್ಯದು? ನ ಮಾತಃ ನಾವಿರ್ತ ಎಲ್ಲ ಒಂದೇ ಇರ್ತದೆ, ಎಲ್ಲವೂ ಒಂದೇ. ಆದರೆ ಬೇರೆ ಬೇರೆ ಕಾಣುತ್ತೆ. ಕಾಣುವುದು ಬೇರೆ ಬೇರೆ, ಇರುವುದು ಒಂದೇ. ಇದು ತತ್ವವನ್ನು ಅರ್ಥ ಆಗ್ಬೇಕು ನಮಗೆ. ಮುಂದಕ್ಕೆ ಮೇಲೆ ಹೇಳಿದಂತೆ ಬೇರೆ ಬೇರೆಯಾಗಿರುವ ಸ್ವರೂಪದ ತನ್ನ ತನ್ನ ಕರ್ಮದಲ್ಲಿ ಅಭಿರತನಾದ ತತ್ಪರನಾದ ನರನು ಅಧಿಕಾರಿಯಾದ ಪುರುಷನುಂಟ. ಸಂಸಿದ್ಧಿಯನ್ನು ತನ್ನ ಕರ್ಮವನ್ನು ಮಾಡುವುದರಿಂದ ಅಶುದ್ಧಿಯು ಸವೆಯಲು ಶರೀರ ಇಂದ್ರಿಯಗಳು ಜ್ಞಾನನಿಷ್ಠೆಗೆ ತಕ್ಕವುಗಳಾಗುವು ಎಂಬ ಸಂಸಿದ್ಧಿಯನ್ನು ಹೊಂದುವನು, ಪಡೆದುಕೊಳ್ಳುವನು. ತನ್ನ ಕರ್ಮವನ್ನು ಮಾಡಿದ ಮಾತ್ರದಿಂದಲೇ ನೇರಾಗಿ ಸಂಸಿದ್ಧಿಯಾಗುವುದೇನೋ ಎಂದರೆ ಹಾಗಲ್ಲ. ಮತ್ತೆ ಹೇಗೆಂದರೆ
ಸ್ವಕರ್ಮ ನಿರತನಾಗಿದ್ದರೆ ಸಿದ್ಧಿಯನ್ನು ಹೇಗೆ ಯಾವ ಪ್ರಕಾರದಿಂದ ಹೊಂದುವನೋ ಅದನ್ನು ಹೇಳುವೆ ಕೇಳು. ಬರಿಯ ಕರ್ಮದಿಂದಲ್ಲ, ಈಶ್ವರಾರ್ಪಣ ಸ್ವರೂಪವಾದ ಕರ್ಮದಿಂದ. ಇದೆಯಲ್ಲ ನಿಮಗೆ ಅಲ್ವೇ, ಕರ್ಮ ಮಾಡಿದಾಗ ಕರ್ಮಯೋಗದಿಂದಲೇ ನಮಗೆ ಸಿದ್ಧಿ ಏನು ಅಂದರೆ ಇಲ್ಲ. ಕರ್ಮಯೋಗದಲ್ಲಿ ಕರ್ಮದ ಫಲವನ್ನು ಈಶ್ವರಾರ್ಪಣ ಬುದ್ಧಿ ಇರಬೇಕು ನಮಗೆ. ಅದೇನು ಯಾವಾಗಲೂ ಇರಬೇಕು. ನಾನು ಮಾಡುವ ಪ್ರತಿಯೊಂದು ವಿಚಾರವು ಭಗವಂತನಿಂದ, ಭಗವಂತನಿಗಾಗಿ, ಭಗವಂತನಲ್ಲಿ ಅಂತ ಅರ್ಪಣಾ ಭಾವ ಇರಬೇಕು. ಇರುತ್ತೋ? ನಾನು ಅನ್ನೋದು ಬಂದರೆ ಹೋಯ್ತು. ಅದಕ್ಕೆ ನಾನು ಮೊದಲಿಂದಲೂ ನಾನು ಇಷ್ಟಪಡೋದೇನು ಅಂದರೆ ನಾನು ನಂದು ಅನ್ನೋದು ಇಲ್ಲೇನೂ ಇಲ್ಲ ಅನ್ನೋ ತೀರ್ಮಾನ ಆಗಬೇಕು. ಹೌದಾ? ಗ್ರಹಚಾರ ಅದು ಇದು ಜಾತಕ ತೋರಿಸೋಣ ಅದೆಲ್ಲ ಇದ್ರಲ್ಲಿ ನಡೆಯಲ್ಲ ಅಧ್ಯಾತ್ಮದಲ್ಲಿ ಅಲ್ವಾ. ತುಂಬ ಜನ ಜಾತಕ ತೋರಿಸೋದು ಇದು ಮಾಡ್ತಾರೆ. ನನ್ನ ಹತ್ರ ತುಂಬ ಜನ ತೋರಿಸ್ತಾರೆ ಬಂದು. ನಾನು ಅವ್ರ ಸಮಾಧಾನಕ್ಕೆ ಏನೋ ಅಂತ ಹೇಳೋದು ಅದಾಗಲ್ಲ. ನಮ್ಮ ಯಜಮಾನ್ರು ಯಾಕೋ ಹೀಗೆ, ನಿಂದು ನೋಡಮ್ಮ, ಅವ್ರದ್ದು ಅವ್ರಿಗೆ ಬಿಟ್ಬಿಡು. ಯಾಕೆಂದರೆ ಏನು ಮಾಡೋಕ್ಕಾಗಲ್ಲ. ಅದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನೀವ್ಯಾರು ತೀರ್ಮಾನ ಮಾಡೋದಕ್ಕೆ? ಕರ್ಮವೇ ತೀರ್ಮಾನ ಮಾಡುತ್ತೆ. ಕರ್ಮವೂ ಕರ್ಮದ ಫಲವೂ ಅದನ್ನು ಕರ್ಮಕ್ಕೆ ಇರತಕ್ಕಂಥ ನಿಷ್ಠೆಯಿಂದ ಹೋಗುತ್ತೆ ಹೊರತು ನನ್ನ ಇಚ್ಛೆ ಅಂತಲ್ಲ. ಇದು ಹೇಳಿದ್ದೀನಲ್ವಾ? ಅದು ಭಾಳ ಮುಖ್ಯ. ನಮ್ಮ ಇಚ್ಛೆನೇ ಮುಖ್ಯ, ನಮ್ಮ ಜ್ಞಾನನೇ ಮುಖ್ಯ, ನಮ್ಮ ಕ್ರಿಯೆನೇ ಮುಖ್ಯ. ಯಾಕೆ ಮುಖ್ಯ ಅಂದರೆ ನಾನು 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 ನಂದು 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 ನಾನು ಅನ್ನೋದು ಇಲ್ಲ, ನನ್ನದು ಅನ್ನೋದು ಏನೂ ಇಲ್ಲ. ಮಣಿ ಅರ್ಥ ಆಯ್ತು ತಾನೆ? ನಾನು ಅನ್ನೋದು ನಂದು ಅನ್ನೋದು ಇಲ್ಲವೇ ಇಲ್ಲ ಅಂದಮೇಲೆ ಅದೇ ಇಲ್ದಿದ್ಮೇಲೆ ಇನ್ನೊಬ್ರಿಗೆ ಏನು ಹೇಳ್ಕೊಡೋದು? ನಾನು ಇಲ್ಲ ರೀ ನಿಮ್ಗೆ ಹೇಳ್ತಾ ಇರೋದು ಅಲ್ವ. ನಾನು ಹೇಳಿದ್ದು ಗೊತ್ತಾಯ್ತಾ ಇಲ್ವ? ನಾನು ಅನ್ನೋದು ಇಲ್ಲ ಅಂದಮೇಲೆ ಇಲ್ಲ ಅಟೆ. ಇವನು ಯಾರು ಹೇಳಂಗೆ? ಅದು ಭಾಳ ಸೂಕ್ಷ್ಮವಾದ ವಿಚಾರಗಳಿವೆಲ್ಲ, ತಿಳ್ಕೊಂಡಿರ್ಬೇಕಷ್ಟೆ. ಏನೋ ನೋಡೋಣ ಏನು ಮಾಡ್ತಿರೋ ಅಂತ. ಹಾಂ. ಯತ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಶ್ರೇಯಾನ್ ಸ್ವಧರ್ಮೋ ನಿಂದು ಮುಂದಿನ ಅದು ಮುಂದಿಂದು ಇದು ಬೇರೆಯವರು ಎಷ್ಟೇ ಚೆನ್ನಾಗಿ ಮಾಡ್ತಾ ಇದ್ರು ನನ್ನ ಧರ್ಮವೇ ನನಗೆ ಶ್ರೇಷ್ಠ ಮಾಡಬೇಕು ಅಲ್ವಾ. ಇದಕ್ಕೆ DVG ಅವ್ರು ಬೇಕಾಷ್ಟು ಉದಾಹರಣೆಗಳು ಕೊಟ್ಟಿದ್ದಾರೆ. ನೀವು ಓದಿದಿರೋ ಎಲ್ಲೋ ಗೊತ್ತಿಲ್ಲ. ಊರಲ್ಲೊಬ್ಬ ಆಗ್ತಾ ಇರ್ತಾನೆ, ಅವನು ಕಚೇರಿ ಕೇಳ್ತಾನೆ. ಒಬ್ಬ ಸಂಗೀತಗಾರ ಹೊಟ್ಟೋಗ್ತಾನೆ, ಆ ಊರಿಗೆ ಸಂಗೀತಗಾರ ಇರಲ್ಲ, ಜೊತೆಗೆ ಆಗ್ಸಾನೂ ಇರಲ್ಲ. ಆ ಥರ ಆಗತ್ತೆ. ಉದಾಹರಣೆ ಅಷ್ಟೇ. ಈಗ ಒಂದೊಂದು ಊರಲ್ಲಿ 3-4 ಜನ ಆಗಸ್ರಿದ್ರೆ ಏನು ಮಾಡ್ತೀರಿ? ಒಬ್ಬ ಹೋದ ಅಷ್ಟೇ. ಇನ್ಸ್ಟ್ರೂಮೆಂಟ್ಸ್ಗಳು ಇವಾಗ ಯಾರು ಮಾಡೋರೇ ಇಲ್ಲ. ಹೌದು. ಅದಕ್ಕೆ ಇವಾಗ ಸಿಂಥೆಟಿಕ್ ಎಲ್ಲ ಮಾಡ್ತಾ ಇದ್ದಾರೆ. ಸಿಂಥೆಟಿಕ್ ಘಟ ಮಾಡೋದೆಲ್ಲ ಮಾಡೋದಿಲ್ಲ ಇವಾಗ ಯಾರು. ಯಾಕೆಂದ್ರೆ ಇದು ಹೊಟ್ಟೋಯ್ತಲ್ಲ, ಮಾಡೋ ವೃತ್ತಿ ಇರುತ್ತಲ್ಲ, ಅವ್ರ ಮಕ್ಕಳೆಲ್ಲ ಮಾಡೋದ ಇವಾಗ ಯಾರೋ ವೃತ್ತಿ ಇರೋನು ಮನೆಗೆ ಬಂದು ನಮ್ಮನೆಗೆ ಬಂದು ತೊಗೊಂಡೋಗ್ತಾನೆ. ಅವನೇ ತಂದು ಕೊಡ್ತಾನೆ. ಇಷ್ಟೊಂದು ದುಡ್ಡು ಕಳ್ತಂಗೆ ಕೊಡೋದು ಎಲ್ಲ ಎಷ್ಟಿರುತ್ತೆ? ಸಿಕ್ಕಾಪಟ್ಟೆ ರೇಟ್ ಅವ್ರದ್ದು. ಒಂದು ಶರ್ಟ್ ಐರನ್ ನೋಡೋಕ್ಕಾರೆ ಅಷ್ಟೇ 15-20. ಒಂದು ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಕೊಡೋಕೆ 10 ರೂಪಾಯಿ ನೀವೇ ಮಾಡ್ಕೊಳ್ಳಿ. ನಮ್ಮ ಕೈಯೆಲ್ಲ ಆಗತ್ತೆ, ಅಲ್ಲಿ ಮುಗಿದ ಕತೆ. ಒಂದಕ್ಕೆ ಯಾವಾತನಿಂದ ಭೂತಗಳ ಪ್ರವೃತ್ತಿಯೋ, ಯಾವಾತನಿಂದ ಇದೆಲ್ಲವೂ ತತವಾಗಿರುವುದೋ, ಸ್ವಕರ್ಮದಿಂದ ಆತನನ್ನು ಅಭ್ಯರ್ಥನೆ ಮಾಡಿದರೆ ಮಾನವನು ಸಿದ್ಧಿಯನ್ನು ಹೊಂದುತ್ತಾನೆ. ಯಸ್ಮಾತ್, ಯತಃ ಅಂದರೆ ಯಸ್ಮಾತ್, ಯಾವಾತನಿಂದ ಪ್ರವೃತ್ತಿ, ಉತ್ಪತ್ತಿ ಅಥವಾ ವ್ಯಾಪಾರ. ಯಾವ ಅಂತರ್ಯಾಮಿಯಾದ ಈಶ್ವರನಿಂದ ಭೂತಗಳ ಅಂದರೆ ಪ್ರಾಣಿಗಳ ಪ್ರವೃತ್ತಿ ಉಂಟಾಗುವುದೋ, ಯಾವ ಈಶ್ವರನಿಂದ ಈ ಜಗತ್ತೆಲ್ಲವೂ ತತವೋ ಅಂದರೆ ವ್ಯಾಪ್ತವಾಗಿರುವುದೋ, ಹಿಂದೆ ಪ್ರತಿ ವರ್ಣಕ್ಕೂ ಹೇಳಿರುವ ಸ್ವಕರ್ಮದಿಂದ ಆ ಈಶ್ವರನನ್ನು ಅಭ್ಯರ್ಥನೆ ಮಾಡಿದರೆ, ಪೂಜಿಸಿದರೆ, ಆರಾಧನೆ ಮಾಡಿದರೆ ಮಾತ್ರ ಮಾನವನು ಅಂದರೆ ಮನುಷ್ಯನು ಜ್ಞಾನನಿಷ್ಠೆಗೆ ಯೋಗ್ಯತೆ ಎಂಬ ಸಿದ್ಧಿಯನ್ನು ಹೊಂದುತ್ತಾನೆ. ಜ್ಞಾನನಿಷ್ಠೆಗೆ ಯೋಗ್ಯತೆ, ಜ್ಞಾನನಿಷ್ಠೆ ಇದು. ಇನ್ನು ಜ್ಞಾನ ಪ್ರಕಟ ಆಗಿಲ್ಲ. ಹೇಳ್ತಾ ಇದ್ದಾರೆ ನೋಡಿ. ಈಗ ಏನಾದ್ರು ಅವ್ನು ಮಾಡಿದ್ರೆ, ಈಗ ನಮ್ಮ ಸಾಕ್ಷಿ ವಹಿಸ್ತವ್ರು ಅವಳೇನೆ ಏನೇ ಪ್ಯಾಂಟೆಲ್ಲ ಇಟ್ಕೊಳ್ಳೋ
ಹೊಸ ತೊಗೊಂಡ್ರಾಯ್ತು ಬಿಡಿ, ಯಾಕೆ ಒದ್ದಾಡ್ತೀರ ಅಂತಾಳೆ, ಏನು ಮಾಡ್ತೀರ ಒಳ್ಳೆ. ಅಂದರೆ ಹೊಸ್ತು ಅನ್ನೋದು ಸಿಕ್ಕಾಬಟ್ಟೆ ಆಗ್ಬಿಟ್ಟಿದೆ. ಕೊಡೋರು ಹಾಗೆ, ಕೊಡೋರು ಇವಾಗ ಒಂದೊಂದು ಕೊಡೋದೇ ಇಲ್ಲ, 2, 3, 4, 5 ಕೊಡ್ತಾ ಇರ್ತಾರೆ. ಅವಳು ಇವತ್ತು ನೋಡಿ ನೆಕ್ಸ್ಟ್ ವೀಕ್ ಹಾಕೊಳ್ಳೋದಕ್ಕೆ ಮಂಡ್ಯ ತಕ್ಕ ಬಂದಿರ್ತದೆ. ಈ ಥರ ಈಗ ಟ್ರೆಂಡ್ ಚೇಂಜ್ ಆಗಿದೆ. ನಾವು ಅದರಂತೆ ಹೋಗ್ತಾ ಇರೋದಷ್ಟೇ. ಏನು ಮಾಡೋದು ಅಲ್ವಾ? ಬೇಳೆ ಬೇಯಲ್ಲ, ಅಕ್ಕಿ ಬೇಯಲ್ಲ, ಎರಡನ್ನೂ ಹಾಕ್ಬಿಟ್ರೆ ಒಟ್ಟಿಗೆ ಬೇಯೋದೇ ಇಲ್ಲ. ಹಾಂ, ಬಿಸಿಬೇಳೆ ಹೊತ್ತು ಮಾಡಿ ಏನಲ್ತು ಏನು ಹಾಂ ನೋಡಿದ್ರ ಏನು ಮಾಡಿದೆ, ಆಮೇಲೆ ಬೆರೆಸೋದು. ಏನೋ ಮುಂದೆ ಕೇಳಿ ಹೋಲಿ. ಟಿಪ್ಪಣಿ ಇದೆಯಾ ಟಿಪ್ಪಣಿ? ಬರಿಯ ಕರ್ಮದಿಂದ ಅಲ್ಲ, ಹೇಳಿದೆ ಈಶ್ವರಾರ್ಪಣ ರೂಪವಾದ ಕರ್ಮದಿಂದ ಅಲ್ಲ. ಇಲ್ಲಿ ಮಾನವನು ಮಾತ್ರ ಅಂತಿದ್ದೀರ, ಆರಾಧನೆ ಮಾಡಿದ್ರೆ ಮಾತ್ರ ಅಂತಿದ್ದೀರ. ಅದಕ್ಕೇನಾಯ್ತು? ಸ್ವಕರ್ಮದಿಂದ ಈಶ್ವರನನ್ನು ಅಭ್ಯರ್ಥನೆ ಮಾಡಿದರೆ, ಪೂಜಿಸಿದರೆ, ಆರಾಧನೆ ಮಾಡಿದರೆ ಮಾತ್ರ. ಆರಾಧನೆ ಅರ್ಥ ಏನು ಅಂದ್ರೆ ಬರಿಯ ಕರ್ಮದಿಂದ ಜ್ಞಾನನಿಷ್ಠ ಯೋಗ್ಯತೆ ಎಂಬ ಫಲ ದೊರಕಲಾರದು. ಅದನ್ನು ಈಶ್ವರಾರಾಧನವಾಗಿ ಮಾಡಿದರೆ ಮಾತ್ರ ಈ ಫಲ ದೊರಕುವುದು. ಆರಾಧನೆ ಅಂದ್ರೆ ಏನು? ಆರಾಧನೆ ಅಂದ್ರೆ ಅದನ್ನು ಬಿಟ್ಟು ಬೇರೆ ಇಲ್ಲ ಅಂತ ನಮ್ಮ ಮನಸ್ಸಲ್ಲಿರಬೇಕು. ಆದರೆ ಬೇರೆ ಯಾರ್ಯಾರೋ ಏನೇನೋ ಮಾಡೋದು ಇದಕ್ಕಿಂತ ಕಡಿಮೆ ಜಾಸ್ತಿ ಅಂತ ಅಂದ್ಕೊಳ್ಳೋ ಆಗಿಲ್ಲ. ಅದು ಸವಾಸಕ್ಕೆ ಹೋಗಾಗಿಲ್ಲ. ನಿಮ್ದು ಎಷ್ಟೋ ಅಷ್ಟೇ. ಈಶ್ವರ ಆದ್ರೆ ಈಶ್ವರ, ವಿಷ್ಣು ಆದ್ರೆ ವಿಷ್ಣು, ಬ್ರಹ್ಮ ಆದ್ರೂ ಬ್ರಹ್ಮ ಅಷ್ಟೇ. ನಿಮ್ಮಲ್ಲೇನಿದೆ ಇವಾಗ? ಈಗ ಯಾರನ್ನು ಆರಾಧನೆ ಮಾಡ್ತಾರೋ ಅದೇ ಈಶ್ವರ ಅಲ್ವಾ? ಏನು ಹೇಳ್ಕೊಟ್ಟಿದ್ದೀನಿ ನಿಮಗೆ? ಜೀವತತ್ವ, ಜಗತ್ತತ್ವ, ಈಶ್ವರ ತತ್ವ. ಈಶ್ವರ ತತ್ವ ಅಂದರೆ ವ್ಯಾಪ್ತಿ, ಆಮೇಲೆ ಬಂಧ ಮೋಕ್ಷ. ಈ 5 ಗಟ್ಟಿ ಮಾಡಿ ತಿಳ್ಕೊಂಡಿರಿ ಅಂತ ಹೇಳಿದ್ದೀನಿ. ತಿಳ್ಕೊಂಡಿದ್ದೀರೋ? ಆ ಈಶ್ವರ ಯಾವ ದೇವರಾರು ಆಗ್ಬೋದು, ಅದಲ್ವಾ? ನಮ್ಮ ಮನೆ ದೇವರಿದು, ನಿಮ್ಮನೆ ದೇವ್ರು ಯಾವುದು ಅಂತ ಕೇಳಬಾರ್ದು. ಅವ್ರದ್ದು ಯಾವುದೋ ಇರುತ್ತೆ, ಎಲ್ಲ ಒಂದೇ. ಆಮೇಲೆ ಶ್ರೇಯಾನ್ ಸ್ವಧರ್ಮೋ ವಿಗುಣಃ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ, ಪರಧರ್ಮ ಸ್ವನುಷ್ಠಿತಾತ್, ಪರಧರ್ಮ ಸ್ವನುಷ್ಠಿತಾ, ಸ್ವಭಾವನಿಯತಂ ಕರ್ಮ, ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಚೆನ್ನಾಗಿ ಅನುಷ್ಠಾನ ಮಾಡಿದ ಪರಧರ್ಮಕ್ಕಿಂತಲೂ ವಿಗುಣವಾದ ತನ್ನ ಧರ್ಮವೇ ಮೇಲು. ಸ್ವಭಾವ ನಿಯತವಾದ ಕರ್ಮವನ್ನು ಮಾಡುವವನು ಕಿಲ್ಬಿಷವನ್ನು ಹೊಂದುವುದಿಲ್ಲ. ಭಾಷ್ಯಾರ್ಥ ಹೀಗಿದೆ ಅಷ್ಟೇ. ಆದ್ದರಿಂದ ಸ್ವಧರ್ಮವು ತನ್ನ ಧರ್ಮವು ವಿಗುಣವಾದರೂ ಮೂಲದಲ್ಲಿ ವಿಗುಣೋಪಿ ಎಂದು ಅಪಿ ಶಬ್ದವನ್ನು ಅತ್ಯಾಹಾರ ಮಾಡಿಕೊಳ್ಳಬೇಕು. ಅತ್ಯಾಹಾರ ಅಂದರೆ ಬಿಟ್ಟು ಬಿಡಬೇಕು ಅಂತ. ಅದನ್ನೇ ಇದ್ರ ಮೇಲೂ ಆರೋಪ ಮಾಡಬಾರ್ದು, ಅತ್ಯಾರೋಪ ಮಾಡಬಾರ್ದು. ಅದನ್ನು ಬಿಡಬೇಕು. ಯಾಕೆಂದರೆ ಅದರಲ್ಲಿ ದೋಷ ಇದ್ದರೂ ಕೂಡ ನಾನು ಅದನ್ನೇ ಮಾಡೋದು. ಭಿಕ್ಷೆ ಬೇಡವನು, ನಾನು ಭಿಕ್ಷೆ ಬೇಡಲ್ಲ ಅಂತ ಅಂದ್ಬಿಟ್ಟ ಅಂತ ಇಟ್ಕೊಳ್ಳಿ. ಬೇರೆ ಏನು ಮಾಡ್ತಾನೆ? ನಾನು ಡಾಕ್ಟ್ರ್ ಆಗ್ತೀನಿ, ಆಗಾತೋ. ಈ ಎಷ್ಟೋ ಜನ ನಕಲಿ ಡಾಕ್ಟರ್ ನೋಡಿದ್ದೀರಲ್ಲ, ಕೇಳಿದ್ದೀರಲ್ಲ. ಒಳಗಾಕಿದಾನಂತೆ ಇದಂತೆ ಅದಾದ ತಿರ್ಗಾಚೆ ಬಂದ ಏನೋ ಮಾಡ್ತಾನೆ. ಅವನ್ನೇ ಏನೋ ಮಾಡ್ತಾ ಇರ್ತಾನೆ. ಅದೇ ಒಂದು ವರ್ಗ ಇದೆ. ಅದರಿಂದ ಒಳ್ಳೆಯದು ಕೆಟ್ಟದ್ದು ಅನ್ನೋದು ನನಗೋಗ್ಬೇಕು ಅಷ್ಟೇ. ಇದರಿಲ್ಲ. ಹಿಂದೆ ಎಲ್ಲ ಸಪ್ಪನ ಹರಿದು ಏನೇನೋ ಮಾಡಿ ತಿಂದು ವಾಸಿ ಮಾಡ್ಕೋತಾ ಇದ್ರು ಕಾಯಿಲೆ ಅಲ್ವಾ? ವಾಸಿ ಮಾಡ್ಕೋತಾ ಇದ್ರು ತಾತ್ಕಾಲಿಕವಾಗಿ. ಸ್ವಲ್ಪ ಆದಮೇಲೆ ಹೋಗೋನು ಅಷ್ಟೇ ಅವನು. ಈ ಥರ ಇರುವಾಗ ಏನು ಈ ಜಗತ್ತು ಅನ್ನೋದು ನೆಚ್ಚಿಕೊಳ್ಳುವಂಥದ್ದಲ್ಲ, ಹಚ್ಚಿಕೊಳ್ಳುವಂಥದ್ದಲ್ಲ. ಅದನ್ನು ಬಿಡುವಂತಹುದೇ ಸರಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಆ ಭಾವ ಇಟ್ಕೊಂಡ್ರೆ ನಮಗೆ ದೈವತ್ವ ಬರುತ್ತೆ. ಜಡ ಆಗಿರೋನು ಮಾನವತ್ವ ಬಂದು ಮಾನವತ್ವದಿಂದ ಮನುಷ್ಯತ್ವ, ಮನುಷ್ಯತ್ವದಿಂದ ಮುಮುಕ್ಷತ್ವ, ಮುಮುಕ್ಷತ್ವದಿಂದ ಮಹಾಪುರುಷರ ಸಂಶಯ ಯಾವ್ದಾದ್ರು ಸಿಗತ್ತೆ. ಮಹಾಪುರುಷ ಎಲ್ಲ ಕಡೆ ಇರೋದಿಲ್ಲ, ಅಲ್ಲ ಇರ್ತಾರೆ, ನಮಗೆ ಕಾಣಲ್ಲ. ಏನು ಹೇಳ್ತಾರೆ ನೋಡಿ. ಚೆನ್ನಾಗಿ ಮಾಡಿದ ಪರಧರ್ಮಕ್ಕಿಂತಲೂ ಶ್ರೇಯಸ್ಸು ಹೆಚ್ಚು ಮೇಲ್ತರದ್ದು. ಸ್ವಭಾವ ನಿಯತವಾದ ಸ್ವಭಾವದಿಂದ ಗೊತ್ತಾಗಿರುವ
ಹಿಂದಿನ ಶ್ಲೋಕಗಳಲ್ಲಿ ಸ್ವಭಾವಜಂ ಎಂದು ಹೇಳಿದೆಯಲ್ಲ, ಅದನ್ನೇ ಇಲ್ಲಿ ಸ್ವಭಾವ ನಿಯತಂ ಎಂದು ಹೇಳಿದೆ. ಸ್ವಭಾವ ನಿಯತಂ ಅಂದರೆ ಸ್ವಭಾವಜ ಅಷ್ಟೇ. ಸ್ವಭಾವಜೇನ ಕೌಂತೆಯ. ಅದೇ ಹೇಗೆ ವಿಷದಲ್ಲಿ ಹುಟ್ಟಿದ ಕ್ರಿಮಿಗೆ ವಿಷವು ದೋಷವನ್ನು ಉಂಟು ಮಾಡುವುದಿಲ್ಲವೋ, ಹಾಗೆ ಸ್ವಭಾವ ನಿಯತವಾದ ಕರ್ಮವನ್ನು ಮಾಡುವವನು ಕಿಲ್ಬಿಷವನ್ನು, ಪಾಪಗಳನ್ನು ಹೊಂದುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಏನು ಅರ್ಥ? ಹಾವಿನಲ್ಲಿ ವಿಷ ಇದೆ, ಆದರೆ ಹಾವು ಸಾಯತ್ತೋ? ಇಲ್ಲ. ಹಾವಿನಲ್ಲಿ ವಿಷ ಇದೆ, ಆದರೆ ಅದನ್ನೇನು ಮಾಡಲಾರದು, ಅದಲ್ವಾ? ಆದ್ದರಿಂದ ನಾವು ನಮ್ಮಲ್ಲಿ ಏನೇ ಗುಣ ದೋಷ ಇದ್ದರೂ ಕೂಡ ಅದನ್ನು ಇಟ್ಕೊಂಡೇ ನಾವು ಕರ್ಮಗಳನ್ನು ಮಾಡಬೇಕು. ಆ ದೋಷಪೂರಿತವಾದ ಕರ್ಮವನ್ನು ನಾವು ಗುಣರೂಪವಾಗಿ ಮಾಡಿಕೊಳ್ಳಬೇಕು. ಯು ಶುಡ್ ಕನ್ವರ್ಟ್. ಪರಿವರ್ತನೆ ಇಲ್ಲಿಂದನೇ ಶುರು, ಪುನರಾವರ್ತನೆ ಆದರ್ಶಕದೇ ಆಗೋದು. ನಾವು ಮಾಡ್ಕೊಳ್ಳೋದು ಪರಿವರ್ತನೆ. ಏನು ಹೇಳ್ತಾರೆ ನೋಡಿ, ಸ್ವಭಾವ ನಿಯತವಾದ ಕರ್ಮವನ್ನು ಮಾಡುತ್ತಿರುವವನು ವಿಷದಲ್ಲಿ ಹುಟ್ಟಿದ ಕ್ರಿಮಿಯಂತೆ ಕಿಲ್ಬಿಷವನ್ನು ಹೊಂದುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಬ್ಬರ ಧರ್ಮವು ಭಯವನ್ನು ಉಂಟು ಮಾಡತಕ್ಕದ್ದೆಂದು 3ನೇ ಅಧ್ಯಾಯದಲ್ಲಿ ಹೇಳಿದರು. ಆತ್ಮಜ್ಞನಲ್ಲದ ಯಾವನು ಒಂದು ಕ್ಷಣವೂ ಕರ್ಮವನ್ನು ಮಾಡದೆ ಇರಲಾರ ಎಂದು ಹೇಳಿದ್ದಾಗೆ. ಹೌದಾ? ಹೇಳಿದಾರ? ಮುಂದಕ್ಕೆ ಹೋದ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಹಿ ದೋಷೇಣ ಧೂಮೇನಾಗ್ನಿರಿವಾವೃತ. ಎಂತ ಉದಾಹರಣೆ ಕೊಡ್ತಾರೆ ನೋಡಿ. ಕೌಂತೆಯರೇ, ಸಹಜವಾದ ಕರ್ಮವು ಸದೋಷವಾದರೂ ಅದನ್ನು ಬಿಡತಕ್ಕದ್ದಲ್ಲ. ಏಕೆಂದರೆ ಧೂಮದಿಂದ ಅಗ್ನಿಯ ಹಾಗೆ ಎಲ್ಲ ಆರಂಭಗಳು ದೋಷದಿಂದ ಆವೃತವಾಗಿರುತ್ತವೆ. ಜಡಭರ್ತನ ಜನ್ಮ ನೋಡಿ, ಜಡಭರ್ತನ ಕತೆ ಓದಿದ್ರೆ ನೀವು ತಿಳಿದಿದಲ್ವಾ? ಜಡಭರ್ತನ ಕತೆ ಗೊತ್ತಿಲ್ಲ. ಅವ್ನು ಏನು ಮಾಡೋದು, ಅವ್ನು ಯಾರು ಕರ್ಕೊಂಡೋಗಿ ಇದು ಮಾಡ್ತಾರೆ. ಅದು ಹೊಲದ ಕೆಲಸ ಆಗ್ಬೋದು, ಮನೆ ಕೆಲಸ ಆಗ್ಬೋದು, ಯಾವ್ದಾರು ಏನು ಅಂದ್ಕೊಳ್ಳೋದೇ ಇಲ್ಲ. ಅವನು ಅಂದುಕೊಳ್ಳದೇ ಇರುವ ಭಾವದಿಂದ ಮಾಡತಕ್ಕಂಥ ಕರ್ಮವನ್ನು ಸಹಜ ಕರ್ಮ ಎಂದು ಕರೆದರು. ಅರ್ಥ ಆಯ್ತಾ? ಈಗ ಸಹಜ ಕರ್ಮ ಅಂದರೆ ಏನು? ನ್ಯಾಚುರಲ್. ಅದು ಏನೋ ಒಂದು ಆರೋಪ ಮಾಡಿ ಗುಣವನ್ನು ದೋಷವನ್ನು ಯಾವುದನ್ನು ಹೇರಿ ಮಾಡುವುದಲ್ಲ, ಸಹಜವಾಗಿ ಮಾಡ್ಕೊಂಡು ಹೋಗೋದಷ್ಟೇ. ಯಾರು ಅದೇ ಮಾಡೋದು, ನಾವು ಅದೇ ಮಾಡ್ತೀವಿ ಅಷ್ಟೇ. ಹೌದಾ? ಆದ್ದರಿಂದ ಸಹಜವಾಗಿ ಇರುವುದು ಮೊದಲು ಕಲ್ತ್ಕೋಬೇಕು ನಾವು, ಆಮೇಲೆ ಸಹಜ ಕರ್ಮ ಕೌಂತೆ ಅಲ್ವಾ? ಅದರಿಂದ ಯೋಗಾಸಕ್ತ ಇರಬೇಕು, ಆ ಯೋಗದಲ್ಲಿ ಆಸಕ್ತನಾಗಿರಬೇಕು ಮತ್ತು ಕರ್ಮವನ್ನು ನಾವು ಸಂಘರಹಿತವಾಗಿ ಮಾಡಬೇಕು. ಇಷ್ಟೇ ಮಾಡಿಬಿಟ್ರೆ ಅದಷ್ಟೇ ಈಶ್ವರಾರ್ಪಣ ಬುದ್ಧಿಗೆ ಹೊಟ್ಟೋಗುತ್ತೆ. ಅದು ನಾವೇನು ಮಾಡಬೇಕಾದ್ದಿಲ್ಲ. ಹೇಳಿ. ಕೌಂತೆಯನೇ, ಸಹಜವಾದ ಕರ್ಮವು ಸದೋಷವಾದರೂ ಅದನ್ನು ತಕ್ಕದ್ದಲ್ಲ. ಏಕೆಂದರೆ ಧೂಮದಿಂದ ಅಗ್ನಿಯ ಹಾಗೆ ಎಲ್ಲ ಆರಂಭಗಳು ದೋಷದಿಂದ ಆವೃತವಾಗಿರುತ್ತದೆ. ಯಾವುದೇ ಯಜ್ಞ ಮಾಡಿದ್ರು ಒಂದು ಬಿಸನ್ಗೆ ಇಟ್ಕೊಂಡಿರ್ತಾರಲ್ವ, ಮೊದಲು ಬರೋದೇ ಹೊಗೆ ತೆಗಿಬೇಕು. ಹೊಗೆ ಎಲ್ಲ ಹೋಗಿ ಅಗ್ನಿ ತೆಗೆದಾಗ ಹೊರದಾಗ ಹೊಗೆ ಕಾಣೋದೇ ಇಲ್ಲ, ಇರೋದೇ ಇಲ್ಲ. ಸೊ ಕರ್ಮವು ಚೆನ್ನಾಗಿ ಆಗಬೇಕಾದರೆ ಅದರ ಆರಂಭದಲ್ಲಿ ಬಿಡೋ ಹೊಗೆ ರೂಪದಲ್ಲಿರುವ ಅಡಚಣೆಗಳನ್ನು ಕಿತ್ತು ಹಾಕಬೇಕು ಅಲ್ವಾ? ಇವಾಗ ಏನು ತುಪ್ಪ ತಂದಿದ್ದೀರಿ, ಅಗ್ನಿಗೆ ಹಾಕಬೇಕು ಯಜ್ಞ. ಅವ್ರು ಯಾವುದೋ ತಂದಿರ್ತಾರೆ, ನಂದಿನ ಗಿಂದಿನ, ಬೇರೆ ಎಲ್ಲಿಯೂ ಅಪಟ ಆ ಥರಕ್ಕಾಗ್ತಾ? ಇದೇ ಅಪಟ, ಮೊದಲು ಹೊಗೆ ಬರುತ್ತೆ, ಆಮೇಲೆ ಅಗ್ನಿ ಅಷ್ಟೇ. ಅದಲ್ವಾ? ಅಗ್ನಿ ರೂಪದಲ್ಲಿ ಕರ್ಮ ಇರುತ್ತೆ. ಆ ಅಗ್ನಿ ರೂಪದಲ್ಲಿರುವ ಕರ್ಮವನ್ನು ದಗದಗ ಉರಿದು ನಿಜವಾದ ಕರ್ಮ ಆಗಬೇಕಾದ್ರೆ, ಸಹಜಂ ಕರ್ಮ ಕೊಂತೆ ಆಗಬೇಕಾದ್ರೆ ಈ ಧೂಮ ಇದೆಲ್ಲ ಇದು ಹೋಗಬೇಕು ಅಂತ ಅರ್ಥ. ಸುಲಭವಾಗಿದೆಯಾ? ಇಲ್ವಾ? ಅಷ್ಟೇ. ಅವ್ರು ಹೇಳ್ಬಿಟ್ರು ಮಾಡೋಕ್ಕೆ ಹೋಗಿ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಮಾಡೋಕ್ಕೆ ಹೋಗಲೇವ? ಕರ್ಮವನ್ನು ಬಿಡುವುದಲ್ಲ, ಕರ್ಮದಲ್ಲಿರುವ ನಾನು ಎಂಬುದನ್ನು ಬಿಡಬೇಕು. ನಾನು ಮಾಡಿರೋದು, ನಂದು. ಈ ನಂದು ಅನ್ನೋದು ಇಲ್ಲವೇ ಇಲ್ಲ, ಯಾವುದೋ ನಮ್ದಲ್ಲ. ಸಹಜವಾದ ಹುಟ್ಟಿದಾಗಿನಿಂದಲೇ ಉಂಟಾಗಿರುವ ಅದು ಯಾವುದು ಅಂದರೆ ಕರ್ಮ. ಎಲೆ ಕೌಂತೆಯ, ತ್ರಿಗುಣಾತ್ಮಕವಾಗಿರುವುದರಿಂದ
ದೋಷವುಳ್ಳದ್ದೇ ಆದರೂ ಅದನ್ನು ಬಿಡತಕ್ಕದ್ದಲ್ಲ. ಬಿಡತಕ್ಕದ್ದಲ್ಲ ಅಂದ್ರೇನು? ಮಾಡಲೇಬೇಕಾದದ್ದು ಅಂತ ಅರ್ಥ ಅಲ್ವಾ? ಏಕೆಂದರೆ ಸರ್ವಾರಂಭಗಳು ಆರಂಭಿಸಲ್ಪಡುವುದರಿಂದ ಆರಂಭಗಳು ಎಲ್ಲಾ ಕರ್ಮಗಳು ಅಂತ ಅರ್ಥ. ಏಕೆಂದರೆ ಇದು ಕರ್ಮದ ಪ್ರಕರಣವಾಗಿರುತ್ತದೆ. ಯಾವ ಆರಂಭಗಳೇ ಆಗಲಿ, ಅವು ತನ್ನ ಧರ್ಮಗಳಾಗಿರಲಿ ಮತ್ತೊಬ್ಬರ ಧರ್ಮಗಳಾಗಿರಲಿ, ಅವೆಲ್ಲವೂ ದೋಷದಿಂದ ಆವೃತವಾಗಿರುತ್ತದೆ. ಈಗ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಇಲ್ಲಿ ಡಿವೈಡ್ ಮಾಡಿಬಿಟ್ರಿ ನೀವು. ಒಳ್ಳೆಯದೇ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಒಳ್ಳೇದು ಮಾಡಿದವ್ರಿಗೆ ಕೆಟ್ಟದ್ದಾಗಿದ್ದಿದೆ ಜಗತ್ತಲ್ಲಿ ಇಲ್ವಾ? ಕೆಟ್ಟದ್ದು ಮಾಡಿದವ್ರು ಕೆಟ್ಟದ್ದು ಏನು ಸರ್ ಅವ್ನು ಮಾಡಬಾರ್ದು ಮಾಡ್ತಾ ಇದ್ದಾನೆ, ಚೆನ್ನಾಗಿದಾರಲ್ಲ ಅವನು ಅಂತ ಕೇಳ್ತೀವಿ ನಾವು ಎಷ್ಟೋ ಜನ, ಹೌದಾ? ಕೆಟ್ಟದ್ದು ಮಾಡೋನಿಗೆ ಒಳ್ಳೇದಾಗಬಾರ್ದು ಅಂತ ಎಲ್ಲಿದೆ? ಅರೋಲೇ ಇಲ್ಲ. ಒಳ್ಳೇದು ಮಾಡೋನಿಗೆ ಕೆಟ್ಟದ್ದಾಗಬಾರ್ದು ಅಂತ ಇಲ್ಲ. ಕರ್ಮ ಫಲ ಅನ್ನೋದು ಹಿಂದೆಯಿಂದ ಮಾಡಿದ ಎಷ್ಟೋ ಕರ್ಮಗಳ ಫಲ ಸಿಕ್ಕಿರುತ್ತೆ ಅಲ್ಲ. ಯಾವ ಕರ್ಮದಿಂದ ಹುಟ್ಟಿದ ನೀನು ಗಂಟು ಬಿದ್ದೀಯ ನನಗೆ ಅಂತ ಹೆಂಡತಿಗೆ ಹೇಳೋದು ಗಂಡ, ನಿಜ ಅಂತೆ. ಹಾಗೆ ಹೆಂಡತಿನೂ ಹೇಳೋದು ಗಂಡಂಗೆ, ಏನು ಕರ್ಮನೇ ನೀನು ಗಂಟು ಬಿದ್ದುಬಿಟ್ಟು ಅಂತ ಅನ್ಬೋದು. ನಾನು ಒಳ್ಳೆನಲ್ಲ ಏನಾಗಿದ್ದೀನಿ ಅಂತ ನಾನು ಅನ್ಬೋದು. ಅನ್ನಕ್ಕೇನು, ಅನ್ನುವುದು ಬೇರೆ ಇರುವುದು ಬೇರೆ, ಅದರ ಪರಿಣಾಮವು ಬೇರೆ ಆಗಿರುತ್ತೆ. ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಹೇಳೋದು. ಸರ್ವಧರ್ಮ ಅನ್ನೋದ್ರೆ ನನ್ನ ಧೋರಣೆ ಏನಿದೆ, ನನ್ನ ಧಾರಣೆ ಏನಿದೆ ಅದನ್ನು ಬಿಡುವುದು. ಸರ್ವಧರ್ಮಾನ್ ಅದರ ಬಗೆಯನ್ನು ಬಿಡುವುದು. ಮಾಮೇಕಂ ಶರಣಂ ವ್ರಜ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೊಂದನ್ನು ಇಟ್ಕೊಂಡ್ಬಿಟ್ರೆ ನೀವು ಮಾನವ ಜನ್ಮ ಗೆದ್ದು ಬಿಡ್ಬೋದು. ಯಾರು ಏನೂ ಅನ್ಬೇಕಾಗಿಲ್ಲ, ಯಾರಂದರೂ ಕೂಡ ಸಹಿಸ್ಕೊಳ್ಳೋಕೆ ನಮಗೆ ಬರುತ್ತೆ. ಅದೇನೇ ಜ್ಞಾನ ನಿಷ್ಠೆ. ಜ್ಞಾನ ನಿಷ್ಠೆ ಅಂದರೆ ಬೇರೆ ಏನಲ್ಲ, ತಾಳ್ಮೆ ಅಷ್ಟೇ. ಅವೆಲ್ಲವೂ ದೋಷದಿಂದ ಆವೃತವಾಗಿರುತ್ತದೆ. ಇದಕ್ಕೆ 3 ಗುಣಗಳಿಂದ ಆಗಿರುವುದೇ ಎಂಬುದೇ ಹೇತು. ಅವುಗಳೆಲ್ಲವೂ ತ್ರಿಗುಣಾತ್ಮಕವಾಗಿರುವುದರಿಂದ ತನ್ನ ಜೊತೆಯಲ್ಲಿ ಹುಟ್ಟಿದ ಹೊಗೆಯಿಂದ ಬೆಂಕಿಯು ಮುಸುಕಲ್ಪಟ್ಟಿರುವಂತೆ ದೋಷದಿಂದ ಮುಸುಕಲ್ಪಟ್ಟಿರುವುದು. ಸ್ವಧರ್ಮ ಎಂಬ ಸಹಜವಾದ ಕರ್ಮವನ್ನು ಬಿಟ್ಟು ಮತ್ತೊಬ್ಬರ ಧರ್ಮವನ್ನು ಅನುಷ್ಠಾನ ಮಾಡಿದರೂ ದೋಷದಿಂದ ಬಿಡುಗಡೆ ಆಗುವುದೇ ಇಲ್ಲ. ಆದ್ದರಿಂದಲೂ ಪರಮಧರ್ಮವು ಹೆದರಿಕೆಗೆ ಕಾರಣವಾಗಿರುವುದರಿಂದಲೂ ಅಗ್ನನು ಸ್ವಲ್ಪವೂ ಉಳಿಯದಂತೆ ಎಲ್ಲಾ ಕರ್ಮಗಳನ್ನು ಬಿಡುವುದು ಆಗುವ ಹಾಗಿಲ್ಲ. ಆದ್ದರಿಂದಲೂ ಈ ಕಾರಣದಿಂದ ಸ್ವಕರ್ಮವನ್ನು ಬಿಡಬಾರದು ಎಂದು ಅರ್ಥ. ಅರ್ಥ ಆಯ್ತೆ? ಸ್ವಕರ್ಮವನ್ನ ಬಿಡಬಾರದು ಅಲ್ವಾ? ಪತಿ ಸೇವೆ ಸ್ವಧರ್ಮವೋ ಪರಧರ್ಮವೋ? ಪತಿ ಅಯೋಗ್ಯ, ಅವಾಗಲೂ ನಮ್ಮ ಡ್ಯೂಟಿ ನಾ ಮಾಡೋಕ್ಕಷ್ಟೇ. ಅವನೇನೋ ನಾನು ಹೀಗೆ ಮಾಡಿದ್ರೆ ಅವ್ನು ಹೀಗಿರ್ಬೇಕು. ನನ್ನ ಡ್ಯೂಟಿ ನಾ ಮಾಡಿದ್ದೀನಿ, ಬೇಕಾದ್ರೆ ಇರು ಬೇಡಿದ್ರು ಮಾಡಿರೋದು ಅನ್ನ ಸಾರು ತಿಂತ್ಯಾ ಬೇಡವಾ ಆ ಕಟ್ನಿಟ್ಟಾಗಿ ಎಲ್ಲನೂ ಭಾಳ ಸೂಕ್ಷ್ಮ, ಭಾಳ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅವನಿಗೂ ಅಷ್ಟೇ ಸಹನೆ ಇರಬೇಕು. ಏನು ಮಾಡೋಕ್ಕಲ್ಲ. ಇದೆಲ್ಲ ಅನ್ಯೋನ್ಯ ದಾಂಪತ್ಯ ಅಂದರೆ ಹೊಂದಾಣಿಕೆ ಅಂತ ಅಷ್ಟೇ, ಇನ್ನೇನಿಲ್ಲ. ಒಂದ್ಸತಿ ಏನು ಕರ್ಮ ಇದು? ಕರ್ಮ ಗಹನ ಕರ್ಮಗತಿ. ಕರ್ಮದ ಗತಿ ಏನಾಗತ್ತೆ ಅಂತ ಗೊತ್ತಿಲ್ಲ, ಅದರಿಂದ ಅದು ಗಹನ. ಅದರಿಂದ ಕರ್ಮಯೋಗವನ್ನು ಮಾಡಿ ಸಿದ್ಧಿಯನ್ನು ಪಡಿಬೇಕಾದ್ರೆ ಜ್ಞಾನ ಮೊದಲು ಬರಬೇಕು. ಆ ಜ್ಞಾನ ನಿಷ್ಠೆ ಬಂದ ಮೇಲೆ ನಮಗೆ ಆತ್ಮಜ್ಞಾನ ನಿಷ್ಠೆಗೆ, ಆತ್ಮಜ್ಞಾನಕ್ಕೆ ನಾನು ಹೊಣೆಯಾಗಿರ್ತೀನಿ, ಅದು ನನಗೆ ಪ್ರಾಪ್ತಿಯಾಗತ್ತೆ ಎಂಬ ನಂಬಿಕೆ ಬರುತ್ತದೆ. ಯಾರು ಹೇಳಿ ಬಿಡಲಿ, ನಮಗೆ ಗೊತ್ತಾಗತ್ತೆ. ಕರ್ಮತ್ಯಾಗವು ಶಕ್ಯವಲ್ಲವೇ ಅಂತ ಪ್ರಶ್ನೆ. ಸಂಶಯ. ಕರ್ಮವನ್ನು ಸಂಪೂರ್ಣವಾಗಿ ಬಿಡುವುದಕ್ಕಾಗುವುದಿಲ್ಲವಾದ್ದರಿಂದ ಬಿಡಬಾರದು. ಸಹಜವಾದ ಕರ್ಮವನ್ನು ಬಿಟ್ಟರೆ ದೋಷ ಉಂಟಾಗುತ್ತದೆ ಎಂಬ ಕಾರಣದಿಂದ ಬಿಡಬಾರದು ಅಂತ ಸಂಶಯ. ಪ್ರಶ್ನೆ. ಹೇಗಾದ್ರೇನು? ಉತ್ತರ. ಸಂಪೂರ್ಣವಾಗಿ ಬಿಡುವುದಕ್ಕಾಗುವುದಿಲ್ಲವಾದ್ದರಿಂದ ಸಹಜವಾದ ಕರ್ಮವನ್ನು ಬಿಡಬಾರದು ಎಂದಾದರೆ ಆ ಪಕ್ಷದಲ್ಲಿ ಸಂಪೂರ್ಣವಾಗಿ ಬಿಟ್ಟರೆ ಗುಣವೇ ಆದೀತೆಂದು ಸಿದ್ಧವಾಗುತ್ತದೆ. ಗುಣವೇ ಆದೀತು ಅಂತ ಅರ್ಥ ಏನು? ಧರ್ಮದಲ್ಲಿ ಎಷ್ಟು ವಿಧಿ ನಿಷೇಧ ಇದೆಯಲ್ಲ, ಆ ವಿಧಿ ಇದೆಯಲ್ಲ ಅದೇ ಗುಣ. ಅದನ್ನು ಬಲವಂತವಾಗಿ ಮಾಡ್ಬೇಕಾದ್ರೆ ಕುಡಿತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಗೊತ್ತಿದೆ ನಾ ಕುಡಿಯೋದು ತಪ್ಪು ಅಂತ, ಆದ್ರೆ ಏನು ಮಾಡಿದ್ರು ಅವ್ನು ಬಿಡಲ್ಲ, ಹೌದಾ?
ಇನ್ನೊಂದು ಗ್ಲಾಸ್ ಬೇಕಾದ್ರೆ ಕುಡಿತೀನಿ ಅದನ್ನು ಬಿಡಲ್ಲ ಅಂತಾನೆ. ಅದು ಅವನಿಗೆ ಗುಣ ಆಗ್ಬಿಡುತ್ತೆ. ಅಂದರೆ ಅದನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತಾನೆ ಅವನು ಅಲ್ಲ. ಯಾವುದು ಬಲವಂತವಾಗ್ತಿರುತ್ತೋ ಕೊನೆಗೆ ಅದು ಅವನು ಮಾಡಲೇಬೇಕಾಗತ್ತೆ ಅಲ್ವಾ. ಆದ್ದರಿಂದ ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ಬಂದು ಬಿಡುತ್ತಾನೆ ಅಂತ ಅರ್ಥ. ಹೌದಲ್ವಾ. ಆದ್ದರಿಂದ ಮುಂದಕ್ಕೆ ಏನು ಹೇಳ್ತಾರೆ ಕೇಳಿ. ಕರ್ಮತ್ಯಾಗವು ಶಕ್ಯವಲ್ಲ ಎಂಬ ಪೂರ್ವ ಪಕ್ಷ. ಆಕ್ಷೇಪ: ಹೌದು, ಹೀಗಾದರೆ ಸಿದ್ಧವಾಗುತ್ತದೆ. ಆದರೆ ಸ್ವಲ್ಪವೂ ಉಳಿಯದಂತೆ ಬಿಡುವುದೇ ಆಗುವ ಹಾಗಿಲ್ವಲ್ಲ. ಹೇಗೆಂದರೆ ಪುರುಷನೇನು ಸಾಂಖ್ಯರ ಗುಣಗಳಂತೆ ಯಾವಾಗಲೂ ಮಾರ್ಪಡುತ್ತಿರುವ ಸ್ವಭಾವದವನೆನ್ನುವಿರೋ. ಅಂದ್ರೆ ಗುಣಗಳು ಒಂದು ಕ್ಷಣವೂ ಇದ್ದಂತೆ ಇರೋದಿಲ್ಲ ಅಂತ ಸಾಂಖ್ಯರು ಹೇಳ್ತಾರೆ. ಯಾವಾಗಲೂ ಹೇಳಿ ಮಾರ್ಪಡುತ್ತಿರುವ ಸ್ವಭಾವದವರೆನ್ನುವಿರೋ. ಅಥವಾ ಬೌದ್ಧರು ಹೇಳುವ ಕ್ಷಣಕ್ಕೆ ನಾಶವಾಗುವ ಸ್ಕಂದಗಳಂತೆ ಕ್ರಿಯೆ ಕಾರಕ ಎನ್ನುವಿರೋ. ಅಂದ್ರೆ ರೂಪ, ವಿಜ್ಞಾನ, ವೇದನ, ಸಂಸ್ಕಾರ, ಸಂಜ್ಞಾ ಎಂಬ 5 ಸ್ಕಂದಗಳು ಕ್ಷಣವಾಗಿದ್ದು ನಾಶವಾಗುತ್ತಿರುತ್ತದೆ ಎಂದು ಬೌದ್ಧರು ಎನ್ನುತ್ತಾರೆ. ಈಗ ಯಜ್ಞ, ದಾನ, ತಪ ಈ 3 ಕರ್ಮ ಇದೆಯಲ್ಲ, ಈ 3 ಕರ್ಮನ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾನೆ ಇರಬೇಕು ಮನುಷ್ಯ. ಯಜ್ಞ, ದಾನ, ತಪ ಈ 3 ಕರ್ಮಗಳನ್ನು ಮಾಡಲೇಬೇಕು. ನ ತ್ಯಜೇತ್. ಹೌದಲ್ವಾ. ಬಿಡೋ ಹಾಗಿಲ್ಲ. ಯಾಕೆ ಅಂದರೆ ಯಜ್ಞ, ದಾನ, ತಪ ಈ 4 ಕರ್ಮಗಳು ಪಾವನಾನಿ ಮನುಷ್ಯನ ಮನುಷ್ಯನನ್ನು ಭಗವದ್ಗೀತೆಯಲ್ಲಿ ಹೇಳಿರೋದು. ಇದನ್ನು ಬೇರೆ ಯಾವುದೋ ಶಾಸ್ತ್ರ ಓದಕ್ಕೆ ಹೋಗಬೇಡಿ. ಯಜ್ಞ, ದಾನ, ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವತತೆ ಅಲ್ವಾ. ಯಜ್ಞ, ದಾನ, ತಪ ಕರ್ಮ ಪಾವನಾನಿ ಮನುಷ್ಯನ. ಬೇರೆ ಯಾವ ಗ್ರಂಥ ಯಾಕೆ ನೋಡೋಕೆ ಹೋಗ್ತೀರಿ? ಅದರಿಂದ ಯಜ್ಞ ಅಂದರೆ ನಾವು ಮಾಡೋ ಪ್ರತಿಯೊಂದು ಕರ್ಮ, ಉಸಿರಾಡೋದು, ಕಣ್ಣಲ್ಲಿ ನೋಡೋದು, ಕಿವಿಲಿ ಕೇಳೋದು, ಬಾಯಲ್ಲಿ ಉಸಿರಾಡೋದು ನೋಡು, ಇದೆಲ್ಲವೂ ಯಜ್ಞ. ಯಜ್ಞ ಅಂದರೆ ಕೃಷ್ಣ ಕೊಟ್ಟಿರೋ ಅರ್ಥ ಕೃಷ್ಣನಿಗಿಂತ ಮೊದಲು ಯಾರೂ ಕೊಟ್ಟಿರಲಿಲ್ಲ, ತದನಂತರ ಯಾರು ಕೊಡೋದು, ಅವನು ಕೊಟ್ಟಿರೋ ಅಷ್ಟು ಅರ್ಥ. ಯಜ್ಞ ಅಂದರೆ ಸಣ್ಣ ಸಣ್ಣ ಕರ್ಮಗಳು. ಅದೇ ಒಂದು ಕಡೆ ಕೂತ್ಕೊಳ್ಳೋದೇ ಕರ್ಮ, ಅದು ಯಜ್ಞ. ಅದು ಏನೋ ಆಗ್ಬಿಡ್ತದ್ರಿಂದ ಅಂತಲ್ಲ, ಹೀಗೇ ಮಾಡಬೇಕು ಅಂತ ಕ್ರಮ ಇಲ್ಲ ಯಜ್ಞಕ್ಕೆ. ಹೇಗೆ ಬೇಕಾದ್ರೂ ಮಾಡೋದು. ದಾನ ಅನ್ನೋದಕ್ಕೆ ಬೇಕಾದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ತಪ ಗೊತ್ತೇ ಇದೆ. ನನ್ನ ದಿನನಿತ್ಯದ ಚಿಂತನೆಯಲ್ಲಿ ಸದಾ ಪರಮಾತ್ಮನೇ ನನ್ನ ಚಿಂತನೆಯಲ್ಲಿದ್ದರೆ ಅದಕ್ಕಿಂತ ದೊಡ್ಡ ತಪ ಅದಿದೆ. ಹೇಳಿ ಮುಂದಕ್ಕೆ. ಬೌದ್ಧರು ಹೇಳುವ ಕ್ಷಣಕ್ಕೆ ನಾಶವಾಗುವ ಸ್ಕಂದಗಳಂತೆ ಇದೇ ಕಾರಕ ಎನ್ನುತ್ತೀರೋ. ಬೌದ್ಧರು ಹೇಳೋದಿದು. ರೂಪ, ವಿಜ್ಞಾನ, ವೇದನ, ಸಂಸ್ಕಾರ, ಯಜ್ಞ, ಸಂಜ್ಞಾ ಎಂಬ 5 ಸ್ಕಂದಗಳು ಕ್ಷಣಿಕವಾಗಿದ್ದು ನಾಶವಾಗುತ್ತಿರುತ್ತದೆ ಎಂದು ಬೌದ್ಧರು ಹೇಳ್ತಾರೆ. ಸ್ಕಂದ ಅಂದ್ರೆ ದೇಹ ಅಂತ. ಸೊ ನಾಶವಾಗುವುದಕ್ಕೆ ಒಳಗಾಗೋದ್ರಿಂದ ಅದು ಸ್ಕಂದ ಅಂತ ಕರೆದಿದ್ದಾರೆ ಅಷ್ಟೇ. ಆ 2 ಪಕ್ಷಗಳಲ್ಲಿಯೂ ಕರ್ಮವನ್ನು ಸ್ವಲ್ಪವೂ ಉಳಿಯದಂತೆ ಬಿಡುವುದು ಆಗುವುದಿಲ್ಲ. ಆಗತ್ತೋ? ನೀವು ಯೋಚನೆ ಮಾಡಬೇಕು. ಬೌದ್ಧರು ಯಾರು ಹೇಳಲಿ, ಯಾರು ಹೇಳಲಿ, ನಿಮಗೆ ಯೋಚನೆ ಮಾಡಿದಾಗ ತತ್ವ ಗೊತ್ತಿರೋದ್ರಿಂದ ಏನಂತೀರ? ನಾಶವಾಗುವುದಿಲ್ಲ. ಸಾಯುವವರೆಗೂ ಯಾವುದಾದ್ರೂ ಒಂದು ಯಜ್ಞವೋ ದಾನವೋ ಕರ್ಮೋ ಇದ್ದೇ ಇರತ್ತೆ. ಹೌದಲ್ವ. ಅದಕ್ಕೋಸ್ಕರ ಇವಾಗೆಲ್ಲ ಸಾಯಕ್ಕೆ ಮುಂಚೆನೆ ಕಣ್ಣು ಕೊಟ್ಟಿದ್ದೀನಿ, ಕಾಲು ಕೊಟ್ಟಿದ್ದೀನಿ, ನನ್ನ ದೇಹನೇ ಆಸ್ಪತ್ರೆ ಕೊಟ್ಟಿದ್ದೀನಿ, ದಾನ ಕೊಟ್ಟಿದ್ದೀನಿ, ಕಾಲೇಜಿಗೆ ಕೊಟ್ಟಿದ್ದೀನಿ, ಇಟ್ಟಿರ್ತಾರೆ ಗ್ಲಾಸಲ್ಲಿ ಅಂತೆಲ್ಲ ಹೇಳಲ್ವಾ? ದಾನ ಮಾಡಿದಂತೆ. ಇವನು ಯಾರು ದಾನ ಮಾಡೋಕ್ಕೆ? ಇವನ ತೊಗೊಂಡಿದ್ದ ಶರೀರನ. ಅದಲ್ಲ, ನನ್ನ ದೇಹದಲ್ಲಿ ನಾನು ಬದುಕಿರೋವರೆಗೂ ನಾನು ಮಾಡಬೇಕಾದದ್ದು ಮಾತ್ರ ಹೇಳಿದ್ದಾರೆ. ಮುಂದೆ 2 ಪಕ್ಷಗಳಲ್ಲಿಯೂ ಆತ್ಮನಿರುವವರೆಗೆ ಕ್ರಿಯೆ ಹೋಗುವಂತಿಲ್ಲ. ಹೌದಾ? ಬೌದ್ಧರ ಪಕ್ಷದಲ್ಲಿ ಆತ್ಮನು ಕ್ರಿಯಾರೂಪನೇ ಆಗಿರುತ್ತಾನೆ. ಟಿಪ್ಪಣಿ ಅದು. ಏನೇನಿದೆ ಓದ್ಬಿಡಿ ಅಲ್ಲ. ಅಷ್ಟೇ. ವೈಶೇಷಿಕ ಮತದಂತೆ ಕರ್ಮತ್ಯಾಗದ ಉಪಪತ್ತಿ. ಅದು ನೆಕ್ಸ್ಟು ಮುಂದಿನ ವಾರ ಮಾಡೋದು ಅಲ್ವಾ? ಈ ವಾರ ಮಾಡೋದು ಬೇಡ. ಎಷ್ಟೊಂದಾಗ ಹೋಗಿದೆ? 5 ಆಯ್ತಾ? ಟೈಮ್ ನೋಡೋಣ. ಯಾಕೆಂದರೆ ಒಟ್ಟಿಗೆ ಹೇಳ್ಬಿಟ್ರೆ ಯಾರಿಗೂ ಅರ್ಥ ಆಗಲ್ಲ ಅಲ್ಲೋ ಮಣಿ? ಮಂಜು ಯಾಕೆ ಒಬ್ರು ಮಾತಾಡ್ತಾನೆ ಇಲ್ವಲ್ಲ? ಯಾಕೆ? ಕರ್ಮದ್ದೇನಾರು ಬೇರೆ ಪ್ರಶ್ನೆಗಳಿದೆಯಾ? ಇನ್ನೊಂದು ಸುಳ್ಳು ಯಾರು ಬರೋರಿದ್ದೆ ಬರಲಿ, ನಿಧಾನಕ್ಕೆ ಮಾಡೋಣ ಇದನ್ನಲ್ವಾ? ದೋಷಯುಕ್ತ ಅಂದ್ರೆ
ದೋಷ ಆಗುತ್ತೆ. ಗುಣ ಅಂತಂದ್ರೆ ಅದಿಲ್ದಿರ ಮಾಡಿದ್ರೆ ಅದು ಗುಣವಾಗುತ್ತೆ. ಕರ್ತೃತ್ವ ಭೋಕ್ತೃತ್ವ ನಮಗೆ ಬರೋದು ಯಾವಾಗ? ಫಲ ಅಪೇಕ್ಷೆ ಇದ್ದಾಗ. ಅಲ್ಲ, ಫಲ ಏನಾರು ಇರಲಿ, ನಾನು ನನ್ನದು, ನಾನು ನಂದೋ, ನನ್ನ ಬಿಟ್ರೆ ಯಾರೂ ಇಲ್ಲ, ಅದೆಲ್ಲ ಇರ್ಕೊಡ್ದು. ನಾನು ಮತ್ತು ನನ್ನದು ಇದಿಲ್ಲ, ಅಹಂತೆ ಮಮತೆ ಇದೆರಡನ್ನೂ ಇಲ್ಲದೇನೆ ಮಾಡಿದ್ರೆ ಈಶ್ವರಾರ್ಪಣ ಬುದ್ಧಿಯಿಂದಲೇ ಆಯಿತು. ಅದು ಯಾವುದರಿಂದ ನಾನು ಆಗಲಿ, ನನಗೆ ಅದು ನನಗೆ ಇದು ಫಲ ಬೇಡ. ಯಾರಿಗಾರು ಆಗಲಿ ಹೇಳಿ, ನಿಮಗೇನು? ಪಕ್ಕದ ಮನೆ ತೊಗೊಂಡೋಗ್ಲಿ, ನಿಮಗೇನು? ಹಾಗೆಲ್ಲ ಇರೋಕ್ಕತ್ತೀಯ ಆಗತ್ತಾ ರಮೇಶ್? ನಾವು ಅದರ ಗತಿಯನ್ನು, ಫಲದ ಗತಿಯನ್ನು ಗುರುತಿಸುವುದಕ್ಕೆ ಹೋಗಬಾರ್ದು. ಫಸ್ಟ್ ಅದು ಯಾರಿಗಾರ ಆಗಲಿ. ಈಗ ಅಪ್ಪನ ಆಸ್ತಿ ಮಗಂಗೆ ಬರೋಲ್ವೇ? ಮಗನ ಆಸ್ತಿ ಮೊಮ್ಮಗಂಗೆ ಹೋಗಲ್ವೇ? ಹೋಗುತ್ತಾ ಇಲ್ವಾ? ಆಸ್ತಿ ಅದು ಲೆಕ್ಕನೇ ಬೇರೆ. ಈ ವ್ಯವಹಾರ, ಈ ಸಂಸಾರದ ವಿಚಾರನೇ ಬೇರೆ, ಅಧ್ಯಾತ್ಮದ ವಿಚಾರನೇ ಬೇರೆ. ಹೌದಾ ಅಲ್ವ ಮನೆ? ಅಧ್ಯಾತ್ಮದಲ್ಲಿ ಈ ಸಂಸಾರದಲ್ಲಿರೋದು ಯಾವುದೇ ನಾನು ನಂದು ಅನ್ನೋದು ಇರೋದಿಲ್ಲ. ಮೊದಲ ಅರ್ಹತೆಯೇ ನಮಗೆ ನಾನು ನಂದು ಅನ್ನೋದು ಇರಬಾರ್ದು. ಅಹಂತೆ ಮತ್ತೆ ನೀಗಿರಬೇಕು ಅಲ್ವಾ? ನೀಗಿರಬೇಕು. ಅಹಂ ಬಲಂ ಇದೇ ಇದೆಯಲ್ಲ, ನಾನು ನಂದು, ನಾನು ಇಲ್ಲದೆ ಇದ್ರಾಗಲ್ಲ, ಇದೆಲ್ಲ ಏನ್ಬಾರ್ದು. ಮಂತ್ರಿಗಳಿಗೆ ಇದೆಲ್ಲ ತುಂಬ ಇರುತ್ತೆ, ವ್ಯವಹಾರದಲ್ಲಿ ಇರುತ್ತೆ, ಡಾಕ್ಟ್ರಿಗೆ ಇರುತ್ತೆ, ಇಂಜಿನಿಯರ್ಗಿರುತ್ತೆ. ಅಲ್ಲಿ ಆ ಫಲ ಬಂದಾಗ ನಾನು ನಂದು ರಿಜಿಸ್ಟರ್ ಆಗುತ್ತೆ. ಇದು ಸಹಜ. ಆದರೆ ಇದು ನಂದಲ್ಲ ಅನ್ನೋದು ಸಾಧನೆ. ಇದು ನಾನಲ್ಲ, ನನ್ನ ಏನೋ ನನಗೆ ಇದೇ ಅಷ್ಟೇ ಕೊಟ್ಟಿದ್ದೀನಿ. ಡಾಕ್ಟರ್ ಮಂಜುನಾಥ್ ಇದ್ದರು, ಉದ್ಯೋಗದವರು. ಮಾಡುವಾಗೆಲ್ಲನೂ ಪರಮಾತ್ಮಂದು ಏನಿದೆ ಅದು ಮಾಡ್ತಾಯಿದ್ದೀನಿ ಅಷ್ಟೇ, ನಂದೇನಿಲ್ಲ ಅಂತ ಹೇಳೋರು. ಇದ್ರೋ ಇಲ್ವೋ ಅವ್ರು ಹಾಗೆ ಗೊತ್ತಿಲ್ಲ, ಆದರೆ ಹಾಗೆ ಹೇಳೋರು ಇದ್ರಲ್ವಾ? ಮತ್ತೆ ಅಷ್ಟೇ. ಅದೇ ಆ ಥರ ಇರ್ತಾರೆ, ಆಯಾ ಕ್ಷೇತ್ರದಲ್ಲಿ ಕೆಲವರು ಇರ್ತಾರೆ. ಈಗ ಮೋದಿ ಇದ್ದಾರೆ, ಈ ದೇಶ ಏನಾದ್ರೇನು ಅವ್ರಿಗೇನು, ಆದರೆ ತಮ್ಮ ಕರ್ತವ್ಯನ ತಾವು ನಿಷ್ಠೆಯಿಂದ ಮಾಡ್ತಾರೆ. ಜ್ಞಾನ ನಿಷ್ಠೆ ಇದೆ ಅವ್ರಿಗೆ, ನಂಗನ್ಸುತ್ತೆ. ನಿಮಗೇನನ್ಸುತ್ತೆ? ಅಲ್ಲೋ ಮನೆ? ಅದರಿಂದ ಇರೋದ್ರಿಂದ ಅವರು ಮಾಡ್ತಾರೆ. ಆದರೆ ಎಲ್ಲ ಸಾರ್ವಕಾಲಿಕವಾಗಿ ನಡೀತಿರುತ್ತೋ? ಇಲ್ಲ. ಅದರಿಂದ ಇದು ಹೀಗಾಯ್ತು ಹಾಗಾಯ್ತು ಅವ್ರು ಇರ್ಬೇಕಾಯ್ತು. ಯಾರಿದ್ರೂ ಆಯಾ ಟೈಮಲ್ಲಿ ಏನಾಗಬೇಕು ಅದೇ ಆಗೋದು. ಹೌದಲ್ವಾ? ಮುಂದಕ್ಕೆ ಬೇಡ ಸಾಕು. ಅಷ್ಟೇನಾ? ಎಷ್ಟು ಶ್ಲೋಕ ಆಯಿತು? 5 ಸಾಕಲ್ವಾ? ನಿಷ್ಠೆಯಿಂದ ನೆಕ್ಸ್ಟು ಮಾಡೋದಲ್ಲ. 6 ಅದಕ್ಕೆ ಮುಂಚೆ ಬೇಕಾದಷ್ಟು ಎಕ್ಸ್ಪ್ಲನೇಷನ್ ತುಂಬಾ ಇದೆ. ಅದನ್ನು ಭಾಷೆ ನಿಧಾನಕ್ಕೆ ಓದಿ ಅದಕ್ಕೆ ಅರ್ಥ ಹೇಳಿ ನೀವು. ಹಾಂ ಹೌದು, ಅದನ್ನೆಲ್ಲ ಓದಬೇಕು. ಯಾಕೆ ಓದಬೇಕು ಅಂದರೆ ಅದನ್ನು ಬಿಡೋದಕ್ಕೆ ಅದು ಗೊತ್ತಿರ್ಬೇಕು ನಮಗೆ ಅಲ್ವಾ? ಕರೆಕ್ಟಾ ಮನೆ? ಈಗೇನು ಮಾಡೋಣ? ತಕ್ಷಣ ಆಗ್ಬಿಡ್ತೀರ ಮಂಗಳಾಚರಣೆ. ಹಾಂ ಸ್ಪಷ್ಟವಾಗಿ ಓದಿ. ಹಾಂ ಪರಿಚಾರ್ಯಾತ್ಮಕ ಅಂದರೆ ಈಗ ಅವ್ರಿಗೆ ಶೂದ್ರ ಸ್ವಭಾವದವರು, ಅವ್ರಿಗೆ ಅವರು ಸೇವೆ ಸೇವಾ ಸರ್ವಿಸ್. ಸೊ ಈಗ ಆ ಥರ ಇರ್ತಕ್ಕಂಥ ಒಬ್ಬ ನಾನು ವೇದಾಧ್ಯಯನ ಮಾಡ್ತೀನಿ ಅಂತ ಬಂದರೆ ಅದು ನಿಷಿದ್ಧ ಆಗ್ಬಿಡುತ್ತೆ. ನಿಷಿದ್ಧ ಆಗಲ್ಲ. ಅವನಿಗೆ ಯೋಗ್ಯತೆ ಇದೆ. ಈಗ ಶೂದ್ರನು ಓದಕ್ಕೆ ಬರ್ತಾನೆ, ನೀವು ಹೇಳ್ತಾರ ವೇದಕ್ಕೆ ಓದಕ್ಕೆ ಬರ್ತಾನೆ. ವೇದ ಓದೋದಕ್ಕೆ ಅವನಿಗೆ ಯೋಗ್ಯತೆ ಇದೆಯೋ? ಯೋಗ್ಯತೆ ಅನ್ನೋದು ಹುಟ್ಟಿನಿಂದಲೇ ಬರುತ್ತೆ. ಅವನಿಗೆ ಯೋಗ್ಯತೆ ಇದೆ ಅಂತ ಇಟ್ಕೊಳ್ಳೋಣ. ಯೋಗ್ಯತೆ ಇದ್ದರೆ ಅವನು ಶೂದ್ರ ಆಗೋದೇ ಇಲ್ಲ. ಜಾತಿಯಿಂದ ಅಷ್ಟೇ ಶೂದ್ರ ಅವನು. ಈ ಸತ್ಯಕಾಮ ಅನ್ನೋನು ಕತೆ ನೀವು ಓದಿದ್ದೀರಾ, ಜಾಬಾಲಿ. ಆದಾಗ ಅವನಿಗೆ ಹೋಗಿ ಗುರುಗಳನ್ನ ಕೇಳ್ತಾನೆ, ಏನು ಮಾಡಿ ನಂಗೆ ನಮ್ಮ ಅಪ್ಪ ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮಗೂ ಹತ್ರ ಗೊತ್ತು, ಸತ್ಯಕಾಮ ನನ್ನ ಹೆಸರು ಅಂತಾನೆ. ಯಾರಿಗೂ ಬೇರೆ ಅವನು ಶೂದ್ರ ಜಾತಿಯವನು, ಆದರೆ ಅವನನ್ನು ಸೇರಿಸ್ಕೋತಾರೆ ಶಿಷ್ಯನಾಗೆ. ಏಕಲವ್ಯ ಅಲ್ಲಪ್ಪ, ಸತ್ಯಕಾಮ ಜಾಬಾಲಿ ಅವನ ಹೆಸರು. ಅವನು ವೇದ ಓದಕ್ಕೋತ. ಈಗ ಅವ್ರು ಹೇಳಿದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಅವನು ವೇದ ಅಧ್ಯಯನಕ್ಕೆ ಹೋಗ್ತಾನೆ, ಆದರೆ ವೇದ ಓದೋಕ್ಕೆ ಯೋಗ್ಯತೆ ಅವನಿಗಿದೆಯೋ ಇಲ್ವೋ ಡಾಕ್ಟರ್ ಅವರು ಗುರುಗಳು ಚೆಕ್ ಮಾಡ್ತಾನೆ. ಪರ್ಫೆಕ್ಟಾಗಿರ್ತಾನೆ, ಅವನಿಗೆ ಕೊಡ್ತಾರೆ
ಸತ್ಯಕಾಮಂಗೆ ಎಲ್ಲ ಶಿಷ್ಯಂದರು ಅವರಪ್ಪ ಅಂದ್ರೆ ಎಲ್ಲರೂ ಅದನ್ನ ಅಪೋಸ್ ಮಾಡ್ತಾರೆ, ಶುದ್ಧನಿಗೆ ಯಾಕೆ ಕೊಟ್ರಿ ಅಂತ ಮನೆ ಕೇಳಿದಾಗ. ಆದರೆ ಅವ್ನಿಗೆ ಯೋಗ್ಯತೆ ಇದೆ. ಅದು ಯಾಕೆಂದರೆ ನಮ್ಮ ಉದಾಹರಣೆಗೆ ನಮಗೋಸ್ಕರ ಅದು ಹೇಳಿರೋದು, ಬೇರೆ ಅಲ್ಲ. ಹಾಂ, ಅಷ್ಟೇ. ಕನಕದಾಸರು ಎಲ್ಲದಾಗಿ ಪುರಂದಾಸರು ಅವರೆಲ್ಲ ಏನಾಗಿದ್ದರು? ಪಾಣಿನೂ ಹಂಗೆ ಕೈ ನೋಡ್ಬಿಟ್ಟು ನಿಂಗೆ ಬರಲ್ಲ ಅಂತ ಹೇಳ್ತಾರೆ. ಅವ್ನ ಕೈಲಿ ಚಾಕುವಿಂದ ಕಟ್ ಮಾಡ್ಕೊಂಡ್ಬಿಡ್ತಾನೆ, ನಿಂಗೆ ಬರಲ್ಲ ಅಂತ ಹೇಳ್ತೀನಿ. ಆಗ ನೀನು ಶ್ರದ್ಧೆ ಇದೆ, ನಾ ಹೇಳ್ಕೊಡ್ತೀನಿ ಅಂತ. ಅಷ್ಟೇ. ಈಗ ನೀವು ಕೈ ಇದು ಮಾಡ್ಕೊಂಡ್ರೆ ಬ್ಯಾಂಡೇಜ್ ಆಗ್ತೀವಿ ಹೊರತು, ಈಗ ನೀವು ಸರ್ ನೀವು ಭಗವದ್ಗೀತೆ ಹೇಳ್ಕೊಡಲ್ಲ, ನಾನು ಕೈ ಮಾಡ್ಕೋತೀನಿ, ಮಾಡ್ಕೊಳ್ಳಿ. ಕೈ ಕುಯ್ದುಬಿಟ್ರೆ ಭಗವದ್ಗೀತೆ ಬರುತ್ತಾ? ಬರಲ್ಲ. ಆ ಯೋಗ್ಯತೆ ಇದ್ದರೆ ಬರುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನ ಅದು ಇರ್ಬೇಕು. ಅರ್ಥ ಆಯ್ತಾ ಮಣಿ ಈಗ? ಹಾಂ, ಆದ್ದರಿಂದ ನಮಗೆ ಇನ್ನೊಂದು ಇದರಲ್ಲೇನೆ ಈ ಬುಕ್ಕಲ್ಲೇನೆ ಆ ಥರ ಬರುತ್ತೆ. ಇನ್ನೊಂದು ದೊಡ್ಡ ಪುಸ್ತಕ ಇದೆ, ಹಾಂ, ಅದರಲ್ಲಿ ಆ ಥರ ಕೊಟ್ಟಿದ್ದಾರೆ. ಹ್ಞೂ, ಯಾವುದ್ರೊಳಗೆ ಏನಾರು ಇರ್ತಕ್ಕಂಥವ್ರಿಗೆ ಹಾಂ ಯಾವ ಕಾರಣಕ್ಕೂ ಅವ್ರಿಗೆ ನಿಷಿದ್ಧ. ಅದು ಅವನಿಗೆ ನಿಷಿದ್ಧ ಅಂದರೆ ಯೋಗ್ಯತೆ ಇಲ್ಲೇ ಇದ್ರೆ ನಿಷಿದ್ಧ. ಅರ್ಥ ಆಗ್ತಿದ್ರೆ ಅವ್ನು ಬಂದೇನ್ ಡಯಾಬಿಟಿಕ್ ಇರುತ್ತೆ ಒಬ್ಬಂಗೆ, ನಾನು ಏನು ಬೇಕಾದ್ರೂ ತಿಂತೀನಿ ಅಂತಾನೆ, ಆದರೆ ಅವ್ನು ತಿನ್ನೋಕ್ಕೆ ಯೋಗ್ಯತೆ ಇಲ್ಲ. ಹೆಂಗೆ ಕೊಡ್ತೀರ ಅವನಿಗೆ? ಆದರೆ ಅವ್ನು ನಿಮ್ಗೆ ಹೇಳ್ದೇನೆ ಅವ್ನು ಮಾಡ್ಬೋದು. ಇವಾಗ ಕರ್ಣ ಹೋಗಿ ವಿದ್ಯೆ ಕಲ್ತ್ಕೋಬೇಕು ಅಂತೇಳಿ ಗುರುಗಳಿಗೆ ಸುಳ್ಳು ಹೇಳ್ಬಿಟ್ಟು ಕಲ್ತ್ಕೊಂಡ್ಬಿಟ್ಟ. ಅದೇ ಕಲ್ತ್ಕೊಂಡ ಚೆನ್ನಾಗಿ ಬಂತು ಅವನಿಗೆ. ಆದರೆ ಗುರುಗಳ ಶಾಪ ಏನಿತ್ತು? ಸರಿಯಾದ ಸಮಯದಲ್ಲಿ ನೀವು ಮರ್ತೋಗ್ಲಿ ಅಂತ ಶಾಪ ಇತ್ತು ಅಲ್ವಾ? ಯಾವುದು ನಮ್ಮದಲ್ಲವೋ ಅದು ನಮ್ಗೆ ಎಂದೂ ಲಭ್ಯವಾಗುವುದಿಲ್ಲ ಮಣಿ. ಯಾವುದು ನಮ್ಮದಾಗಿರ್ತದೋ ನೀವು ಏನು ಬೇಡದಿದ್ರೂ ಕಾಲತನ ಬಿದ್ದಿರುತ್ತೆ. ಇದು ಅಬ್ಸರ್ವ್ ಮಾಡ್ಬೇಕು ನೀವು, ಭಾಳ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಈಗ ಈ ಮಹಾಭಾರತ ಇದೊಳಗೆಲ್ಲ ಬೇಕಾಷ್ಟು ಕಥೆಗಳಿದೆ. ಯಶೋಧ ಚರಿತ್ರೆ ಓದಿದ್ದೀರಾ ಇಲ್ವ? ಮಾವತನೋ ಭಾಳ ಕೆಟ್ಟದಾಗಿರ್ತಾನೆ ಯಶೋಧರೆ. ಅವಳು ಹೋಗ್ಬಿಟ್ಟು ಮಾವತನ ಜೊತೆ ಇರ್ತಾಳೆ. ಅವಳು ರಾಜ್ಕುಮಾರಿ, ತುಂಬ ಸುಂದರವಾಗಿರ್ತಾಳೆ. ಅವನು ಗೂನ್ ಬೆನ್ನು, ಮುಖ ವಿಕಾರವಾಗಿರುತ್ತೆ. ಯಾಕೆ ಮೇಲೆ ಅದು ಅವಳು ಕರ್ಮ. ಅದು ಹೇಳೋದಕ್ಕೋಸ್ಕರ ಒಂದೊಂದು ಉದಾಹರಣೆಗೆ ಹೇಳಿರೋದು ಅಷ್ಟೇ. ಏನೋ ನಮಗೆ ಹೀಗಿರುತ್ತೆ ಆಗಿರುತ್ತೆ ಅಂತ. ಒಂದು ಸತಿ ಏನಂದರೆ, ನರಕಕ್ಕೆ ಒಬ್ಬ ಹೋಗ್ತಾನೆ. ಹೋದರೆ ಅಲ್ಲಿ ಗಾಂಧೀಜಿಂಗೆ ಕೂಡಿಸಿರ್ತಾರೆ. 20 ಜನ ನವ ಯುವತಿಯರು ಸೇವೆ ಎಣ್ಣೆ ಹಚ್ತಾ ಇರ್ತಾರೆ. ಅವಾಗ ನನಗೆ ಈ ಸೇವೆ ಕೊಟ್ಟರೆ ಅಂತ. ಆ ಸೇವೆ ಕೊಟ್ಟಿರೋದು ಗಾಂಧೀಜಿಗಲ್ಲ, ಆ 20 ಜನಕ್ಕೆ. ಆ 20 ಜನಕ್ಕೆ ಅದು ಶಿಕ್ಷೆ. ಅವ್ರಿಗೆ ಹಾಲಿನ ಕೊಟ್ಟಿರೋದು ಗಾಂಧೀಜಿ ನೋಡ್ಬಿಟ್ಟು ನೀನು ಅದೇ ಶಿಕ್ಷೆ ನಂಗೆ ಕೊಡೋದ್ರೆ ಆಗಲ್ಲ ಅಂತ ಯಮದೂತರು ಹೇಳ್ತಾರೆ. ಯಾಕೆಂದರೆ ಉದಾಹರಣೆಗೆ ಹೇಳೋದಷ್ಟೇ ಇದೆಲ್ಲ. ಆಗಿತ್ತೇನೆ ಗಾಂಧೀಜಿನೇ ನಾವು ಹಾಕ್ಬಿಟ್ಟಿದ್ರೆ ನರಕಕ್ಕೆ, ಆ ಥರ ಎಲ್ಲ ಕೇಳಬಾರ್ದು ಪ್ರಶ್ನೆ ಅಲ್ವಾ? ಆದ್ದರಿಂದ ಸಂಸಾರವೆಂಬುದೇ ಒಂದು ನರಕ. ಸಂಸಾರವೆಂಬುದು ಇರತಕ್ಕಂಥ ತಾಪತ್ರೆಗಳನ್ನು ನೋಡಿದ್ರೆ ಈ ನಮ್ಮ ಸಂಸಾರ ಸಾಕು ಅಂತ ಅನಿಸ್ಬೇಕು. ಅನಿಸಲ್ಲ. ಯಾಕೆ? ಮೋಹದ ಕಾರಣದಿಂದ ಅಲ್ವಾ? ಅದರಿಂದ ಯಾವಾಗಲೂ ಆತ್ಮನಿರ್ಭರವಾಗಿರಬೇಕು. ನಿರ್ಭರ ಅಂತ ಈಗ ಆತ್ಮನಿರ್ಭರ ಆಗಿರಬೇಕು ಅಲ್ವಾ? ಅಜ್ಞಾನೇನಾವೃತ ಜ್ಞಾನಂ ತೇನ ಮುಹ್ಯಂತಿ ಜಂತವ. ಅದ ಕಾರಣದಿಂದ ಮೋಹ ಜಾಸ್ತಿ ಇರುತ್ತೆ. ಅದರಿಂದ ಅಜ್ಞಾನನೂ ಕಡೆ ನಮ್ಮ ಜ್ಞಾನ ಥರನೇ ಕಾಣ್ತಾ ಇರುತ್ತೆ. ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ ಇಲ್ವೋ ಇದೆ. ಆದರೆ ನೀವು ಈಶ್ವರಾರ್ಪಣ ಬುದ್ಧಿ ಇಲ್ಲ. ನಾನು ಅಂತ ಇದೆ ಮನಸ್ಸಲ್ಲಿ. ನಾನು ನಂದು ಅಂತ ಹೋಗೋವರೆಗೂ ಅಧ್ಯಾತ್ಮಕ್ಕೆ ಕಾಲಿಡುವ ಹಾಗಿಲ್ಲ. ಇದು ನನ್ನ ಅನುಭವ. ಅರ್ಥ ಆಯ್ತಾ ಮಣೆ? ಒಂದು ಅವನಿಗೆ ಅದು ಶ್ರದ್ಧೆ ಇದ್ದರೆ ಯಾವ್ದ್ರಿಗಾರು ಇಲ್ಲಿ DVG ಅವ್ರು ಏನು ಹೇಳಿದ್ರು ಅಂದರೆ, ನಮ್ಮ ಭಾರತ ದೇಶದಲ್ಲಿ ಎಲ್ಲನೂ ಇದೆ, ಶ್ರದ್ಧಾ ದಾರಿದ್ರ್ಯವೂ ಇದೆ. ಶ್ರದ್ಧಾ ದಾರಿದ್ರ್ಯದಿಂದಲೇ ನಾವು ಈಗ ತಿಳಿದೀವಿ ಅಂತ ಹೇಳಿದ್ರು ಅವರು. ಇವಾಗ ನಮಗೆ ನಾವು ಆಳ್ತೀವಿ ಅಂತ ಹೋಗಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನಮ್ಮನ್ನು ಕೂಡಿಸ್ರೆ ಆಳ್ತೀವೋ ಮಂಜು? ಆಳಕ್ಕಾಗಲ್ಲ. ಆಳಿದ್ರು ನರೇಂದ್ರ ಮೋದಿಯವ್ರ ಥರ ಆಳಕ್ಕಾಗಲ್ಲ. ಬೇಡಪ್ಪ ಆ ಮನಮೋಹನ್ ಸಿಂಗ್ ಥರ ಆಳಿಪ್ಪ ನೋಡೋಣ, ಅದು ಆಗಲ್ಲ. ಅವ್ರಿಗೆ ಆಗಲ್ಲ. ಕೂರಿಸಿದ್ರೆ ಹೊಟ್ಟೆ ಹೋದ್ರಲ್ವಾ? ಅಷ್ಟೇ. ಇನ್ನೇನು ಮಾಡ್ತಾರೆ ಅವರು? ಅಷ್ಟೇ. ಎಲ್ಲರೂ ಈಗ SM ಕೃಷ್ಣ ಒಳ್ಳೆ ಮುಖ್ಯಮಂತ್ರಿ ಆಗಿದ್ದು ಹೋಗ್ಲಿಲ್ವಾ? ಮನಮೋಹನ್ ಸಿಂಗ್ ಅದು ಕಷ್ಟವೇ. ಅಲ್ಲ, ಸುಮ್ಮನೆ ಇದ್ರು ಅಂದ್ರೆ ಸುಮ್ಮನೆ ಇರಿಸಿದ್ರು ಅವ್ರನ್ನ.
ಮಾತಾಡಬಾರ್ದು, ಅವ್ರ ಉಸಿರು ಆಚೆ ಬರಬಾರ್ದು ಅಲ್ವಾ. ಅಟಲ್ ಬಿಹಾರಿ ವಾಜಪೇಯಿ ಅಷ್ಟೊಂದು ಯೋಗ್ಯತೆ ಇತ್ತು, ಯಾಕೆ ಅಷ್ಟೇ ತಿಂಗಳಿದ್ರು ಅವರು? ಅವಕಾಶ ಇಲ್ಲ, ಜನಗಳ ಬೆಂಬಲ ಇಲ್ಲ, ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನದಲ್ಲಿ ಶೂದ್ರರು ಯಾಕೆ ಪೂಜೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಬಂತು. ಅವಾಗ ಹೇಳಿದ್ರು ಇಂತಿಂತ ಪಟ್ಟಿಲಿ ಅದ್ರಲ್ಲೆಲ್ಲ ಅರ್ಹತೆ ಇದ್ರೆ ಬರ್ಬೋದು. ಅದು ಕಲಿಯಕ್ಕೆ, ಅದು ಸಾಧನೆ ಮಾಡಕ್ಕೇನೆ ಅವ್ನಿಗೆ ಆಗ್ತಿದ್ರೆ ಒಂದು ಪೂಜೆ ಮಾಡಿ ಮಾಡ್ತಾನೆ. ಪೂಜೆ ಮಾಡಕ್ಕೆ ಬರ್ಬೇಕಲ್ಲ ಅವಾಗ. ಅದೆಲ್ಲ ಕಲ್ತಿದ್ರೆ ಅವ್ನಿಗೆ ಅರ್ಹತೆ ಇದೆ ಅಂತ. ಅಷ್ಟೇ. ಅರ್ಹತೆ ಇದ್ರೆ ಯಾರು ಅವನೇ ಬ್ರಾಹ್ಮಣನೇ ಬಂದು ಪೂಜೆ ಮಾಡ್ಬೇಕು ಅಂತಲ್ಲ, ಅವ್ನಿಗೆ ಅರ್ಹತೆ ಇದ್ರೆ ಈಗ ನಾ ಕಲ್ತಿದ್ರೆ ಅವ್ನ ಜಾತಿಯಿಂದ ಅಷ್ಟೇ ಶುದ್ಧ ಆಗಿರ್ತಾರೆ. ಶ್ರೀನಗರ ದೇವಸ್ಥಾನದಲ್ಲಿ ನಾನು ಪುನರ್ತನ ಮಾಡ್ತಾ ಇದ್ದಾಗ ಅಲ್ಲಿ ಪೂರೋಹಿತರನ್ನೆಲ್ಲ ಫಾರಿನ್ ಕರ್ಕೊಂಡು ಹೋಗೋಕೆ ಇಂಟರ್ವ್ಯೂ ಮಾಡಿದ್ರು. ಒಬ್ಬ ಹುಡುಗ ಚೆನ್ನಾಗಿ ಮಂತ್ರ ಹೇಳೋನೆಲ್ಲ ಮಾಡೋನು, ಅವನ್ನ ಸೆಲೆಕ್ಟ್ ಮಾಡಲಿಲ್ಲ. ಅವ್ನು ಭಾಳ ದುಃಖದಿಂದ ಬಂದು ನನ್ನ ಕೇಳ್ದ, ಸರ್ ಇಲ್ಲಿ ಹೋಗೋಕೆ ನನಗೇನೇನು, ನಿಂಗೆ ಇನ್ನೂ ಸ್ವಲ್ಪ ದಿವ್ಯ ಇಲ್ಲಿರೋ ಈಶ್ವರನ್ನೇ ಪೂಜೆ ಮಾಡು ಅಂತ ನಿಂಗೆ ಆಣತೆ ಇದೆ, ಪೂಜೆ ಮಾಡು. ಒಂದಲ್ಲ ಒಂದು ಸಲ ನೀನೇ ಹೋಗ್ತೀಯ ಅಲ್ಲಿಗೆ. ಮಂತ್ರ ಹೇಳಕ್ಕೆ ಬರಲಿಲ್ಲ ಅಂತಲ್ಲ, ನಿಂಗೆ ಮಂತ್ರ ಹೇಳಕ್ಕೆ ಬರುತ್ತೆ, ಎಲ್ಲ ಬರುತ್ತೆ. ಏನು ಈ ವಯಸ್ಸು ಚಿಕ್ಕದೋ ಏನೋ, ಅಥವಾ ಬೇರೆ ತುಂಬ ಜನ ಕಾಂಪಿಟೇಷನ್ ಇರೋದ್ರಿಂದ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿರ್ಬೋದು, ನಿಂಗೂ ಒಂದೇ ಬರುತ್ತೆ. ಅಥವಾ ಫಾರಿನ್ಗೆ ಹೋಗಲೇಬೇಕು ಅಂತ ಹಠ ಏನು ನಿಂಗೆ? ಅಲ್ಲ ಸರ್, ಏನೇ ಆದರೂ ಫಾರಿನ್ ದೇವರು ಪೂಜೆ ಮಾಡು. ಅವನು ಫಾರಿನ್ ದೇವರು ಪೂಜೆ ಮಾಡು, ಏನು ಮಾಡ್ತೀರ? ಅಷ್ಟೇ, ದುಡ್ಡು ಅಲ್ಲ ಮನೆ. ಇವಾಗ ನೀವು ಎಲ್ಲರಿಗೂ ಯೋಗ ಹೇಳ್ಕೊಡ್ತಿದ್ದೀರಿ, ಮಣಿ ಯಾರ ಥರ ಬಲವಂತ ದುಡ್ಡು ಇಸ್ಕೊಂಡ್ಯಾರ? ಇಲ್ಲ ಅಂತ ನಾನೇ ಹೇಳ್ತೀನಿ. ಇಸ್ಕೊಂಡ್ಯಾರ? ನೀವು ಹೇಳಿ ಮಂಜು. ಮತ್ತೆ ಯಾಕೆ ಹೇಳ ಇಲ್ಲ ಅನ್ನಕ್ಕೇನು ನಿಮಗೆ? ನನಗೆ ಅನುಮಾನ ಬರ್ತೀಗ ಈಗ ಅವ್ರು ಇಸ್ಕೊಂಡಿರೋ ಏನೋ ಅಂತ. ಇಲ್ಲ ಮಣಿ ಅವ್ರು ಯಾರ ಹತ್ರ ಎಂದು ಕಾಸು ಇಸ್ಕೊಂಡು ಆ ಥರ ಹೇಳಕ್ಕೆ ಏನು ನಿಮಗೆ? ಜೋರಾಗಿ ಮಾತಾಡೋಕ್ಕೆ ಇದು. ಹೆಂಡತಿಗೆ ಉತ್ತರ ಹೇಳಿ 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 ಬೇರೆ ಯಾರು ಕೇಳೋದಿಲ್ಲ ಹಾಂ. ಆ ಥರ ಯಾವತ್ತೂ ನನಗೆ ಕಂಡ ಹಾಗೆ ಇಲ್ಲ. ನಾವು ಕೇಳಕ್ಕೋ ಅಥವಾ ಮಣಿ ಯಾರು ಕೊಟ್ಟರು ಅದನ್ನು ಬೇರೆ ಯಾವ್ದಕ್ಕಾದ್ರು ಖರ್ಚು ಮಾಡಿರ್ತಾರೆ. ಯಾವ್ದಕ್ಕೆ ಖರ್ಚು ಮಾಡಿದ್ರು ಅವರು ಹೇಳಿ? ಯಾಕೆ ಹೇಳ್ಬೇಕು ಅವರು ನಿಮಗೆ? ಅದಲ್ವಣೆ. ಅದರಿಂದ ಆ ಸವಾಸವೇ ಬೇಡ ಅಂತ ಯಾರಿಗೂ ಹೇಳ್ಕೊಡೋಕ್ಕೆ ಹೋಗಲ್ಲ ಅವರು. ಅಷ್ಟೇ. ಈಗ ನಾವು ಭಗವದ್ಗೀತೆ ಮಾಡ್ತೀವಿ, ಯಾರು ಬರ್ಬೋದು, ಯಾರು ಕೇಳ್ಬೋದು, ಕೂತಿರ್ಬೋದು. ಬರೋರು ಬರ್ತಾರೆ, ಬೇಜಾರಾದ್ರು ಅವರೇ. ಭಗವದ್ಗೀತೆ ಇದೆಲ್ಲ ಸಾಮಾನ್ಯ ಬೇಜಾರು ಆಗೇ ಆಗುತ್ತೆ. ಒಂದು 2-3 ಹಾಂ ನಿಮ್ಮದು ಎಕ್ಸೆಪ್ಷನ್ ಅಲ್ಲಪ್ಪ. ಇಷ್ಟು ಜನ ಕೂತಿದ್ರಲ್ಲ, ನೀವು ಹೇಳಿದ್ನಲ್ಲ. ಹಾಂ, ಕೆಲವ್ರಿಗೆ ನರಕ ಇರುತ್ತೆ, ಕೆಲವರಿಗೆ ರೌರವ ನರಕ ಇರುತ್ತೆ. ಅದು ನೀವು ನಮ್ಗೇನೋ ಭಗವದ್ಗೀತೆ ಇಷ್ಟವೋ, ನಾನು ಇಷ್ಟವೋ. ಹಾಂ ಅಷ್ಟೇ. ನಾನು ಹೇಳ್ತಾ ಇರ್ತೀನಿ, ನೀವು ಕೇಳ್ದ ಮಾಡ್ತಿರ್ತೀರಿ, ನಾನು ಹೇಳ್ದ ಮಾಡ್ತಿರ್ತೀನಿ. ಅಷ್ಟೇ. ಏನು ಆ ಭಾಷೆಯಲ್ಲಿ ಹೇಳಿದ್ರು ಅದೇ ಅರ್ಥ. ಇವಾಗ ಮಂಗಳಾಚರಣೆ ಮಾಡೋಣ.